ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ದೆಹಲಿಯಲ್ಲಿ ಕೆಲವೇ ಕ್ಷಣಗಳ ಹಿಂದಿನ ಬೆಳವಣಿಗೆ ನೀವು ಗಮನಿಸಿದ್ರಿ. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇಲ್ಲ, ಸಚಿವ ಸಂಪುಟ ಪುನಾರಚನೆ ಚರ್ಚೆ ಇಲ್ಲ. ಚರ್ಚೆ ಆಗಿದ್ದು ಕೇವಲ ರಾಜ್ಯಸಭೆ ಹಾಗೆ ಪರಿಷತ್ಗೆ ನಡೆಯಲಿರುವ ಚುನಾವಣೆಗಳಿಗೆ ಸಂಬಂಧಪಟ್ಟ ಚರ್ಚೆಯಷ್ಟೇ. ಇದು ಕಾಂಗ್ರೆಸ್ನ ಹೈಕಮಾಂಡ್ ಕಡೆಯಿಂದಲೇ ಬಂದಿರತಕ್ಕಂಥ ಸ್ಪಷ್ಟ ಹೇಳಿಕೆ. ಆದರೆ ಇದು ತೆರೆಯ ಮುಂದೆ ನಿಮಗೆ ಕಾಣೋಕೆ ಕೇಳೋಕೆ ಸಿಗ್ತಾ ಇರುವ ಹೇಳಿಕೆಗಳು. ತೆರೆ ಹಿಂದೆ ಸತತವಾಗಿ 6 ಗಂಟೆಗಳ ಕಾಲ ನಡೆದಿರುವ ಅನೇಕ ಮೇಲಾಟಗಳಲ್ಲಿ ಆ ಒಬ್ಬ ನಾಯಕನ ಕೈ ಮೇಲುಗೈ ಆಯ್ತಾ? ಆ ಒಬ್ಬ ನಾಯಕನ ಪ್ಲಾನಿಂಗ್ ವರ್ಕೌಟ್ ಆಯ್ತಾ? ಆ ಒಬ್ಬ ನಾಯಕನ ಪಟ್ಟಿಗೆ ಹೈಕಮಾಂಡ್ ಗಮನ ಕೊಟ್ಟಿದ್ಯಾ? ಹಾಗಾದ್ರೆ ಯಾರ ನಾಯಕ? ಮುಖ್ಯಮಂತ್ರಿನ ಅಲ್ಲ, ಉಪಮುಖ್ಯಮಂತ್ರಿನ ಅಲ್ಲ. ಇದೆಲ್ಲದರ ಜೊತೆಗೆ ಹಾಗಾದ್ರೆ ಯಾವ ನಾಯಕನ ಪಟ್ಟು ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲಿ ಸದ್ಯಕ್ಕೆ ವರ್ಕೌಟ್ ಆದಂತೆ ಕಾಣ್ತಾ ಇದೆ? ಇದರ ಬಗ್ಗೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ದೆಹಲಿ ಅಂಗಳದಲ್ಲಿ ನಡೀತಿರೋದು ಮೇಲ್ನೋಟಕ್ಕೆ ಸಿಎಂ ಡಿಸಿಎಂ ನಡುವಿನ ಕುರ್ಚಿ ಕಾಳಗ. ಆದರೆ ಅಸಲಿ ಪಿಕ್ಚರ್ನಲ್ಲಿ 3ನೇ ಆಯಾಮವೊಂದರ ಟ್ವಿಸ್ಟ್ ಇದೆ. ಅದೇ ಸತೀಶ್ ಜಾರಕಿಹೊಳಿ ಎಂಬ ಸೈಲೆಂಟ್ ಪ್ಲೇಯರ್. 21 ಔಟ್ ಆಫ್ 36, 14 ಔಟ್ ಆಫ್ 15. ಇದು ಸಚಿವ ಸತೀಶ್ ಜಾರಕಿಹೊಳಿ ಸ್ಟ್ರೈಕ್ ರೇಟ್. 2023ರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಎಸ್ಸಿ ಮೀಸಲು 36 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 21 ಕ್ಷೇತ್ರಗಳಲ್ಲಿ ಗೆಲುವು ಸಂಪಾದಿಸಿತ್ತು. ಎಸ್ಟಿ ಮೀಸಲು 15ರ ಪೈಕಿ 14 ಕೈ ಪಾಲಾಗಿತ್ತು. ಇದರಲ್ಲಿ ಸತೀಶ್ ಜಾರಕಿಹೊಳಿ ಅವರ ಶ್ರಮ ಕೂಡ ನಿಸ್ಸಂದೇಹವಾಗಿ ಇತ್ತು. ಇದು ಹೈಕಮಾಂಡ್ಗೂ ಗೊತ್ತು. ಇನ್ನು ಬೈ ಎಲೆಕ್ಷನ್ ಲೆಕ್ಕನೇ ನೋಡಿ. ಬಿಜೆಪಿ ಭದ್ರಕೋಟೆಯಾಗಿದ್ದ ಶಿಗ್ಗಾವಿಯಲ್ಲಿ ಗೆಲ್ಲುವ ಕಾಂಗ್ರೆಸ್ನ ಪ್ರಯತ್ನ 2-3 ಬಾರಿ ವಿಫಲವಾದಾಗಲೂ ಟಾಸ್ಕ್ ಸ್ವೀಕರಿಸಿ ಅಖಾಡಕ್ಕೆ ಇಳಿದಿದ್ದ ಜಾರಕಿಹೊಳಿ ಅಸಾಧ್ಯ ಅನ್ನಿಸಿದ್ದನ್ನ ಸಾಧಿಸಿದ್ರು. ಮೊನ್ನೆ ಬಾಗಲಕೋಟೆ ಗೆಲ್ಲುವಲ್ಲೂ ಸತೀಶ್ ಅವರ ಪಾಲಿದೆ. ಶ್ರಮಕ್ಕೆ ಪ್ರತಿಫಲ ಅನ್ನುವಂತೆ ಸತೀಶ್ ಜಾರಕಿಹೊಳಿ ಡಿಕೆ ಬಳಿ ಇರುವ ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನ ಕೇಳ್ತಿದ್ದಾರೆ. ಆದರೆ ಇಲ್ಲಿ ಎಲ್ಲವೂ ಇಂಟರ್ ಕನೆಕ್ಟೆಡ್. ಕೆಪಿಸಿಸಿ ಹುದ್ದೆ ಸತೀಶ್ಗೆ ಕೊಡಬೇಕಂದ್ರೆ ಡಿಕೆಗೆ ಸಿಎಂ ಗಾದಿ ಬಿಟ್ಟು ಕೊಡಬೇಕು. ಇದಕ್ಕೆ ಸಿದ್ದರಾಮಯ್ಯ ಒಪ್ಪಬೇಕು. ಆದರೆ ಸಿಎಂ ಚೇರ್ ಬಗ್ಗೆ ಸಿದ್ದು ಡಿಕೆ ನಡುವೆ ಹಗ್ಗಜಗ್ಗಾಟ ಮುಗಿತಿಲ್ಲ. ಇದು ಕಾದು ಕುಳಿತಿರೋ ಸತೀಶ್ ಜಾರಕಿಹೊಳಿ ಪಾಲಿಗೆ ತಾಳ್ಮೆ ಪರೀಕ್ಷೆ. ಹಾಗಾಗಿ ಹೈಕಮಾಂಡ್ ಎಲ್ಲವನ್ನ ಬೇಗ ಪರಿಹರಿಸಬೇಕು ಅನ್ನೋ ಮೂಲಕ ತಮ್ಮ ಡಿಮಾಂಡ್ಗೂ ಆದಷ್ಟು ಬೇಗ ಉತ್ತರ ಸಿಗಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಒನ್ಲೈನ್ ಅಜೆಂಡಾ. ಆದರೆ ಇದಾಗುತ್ತಾ? ದೆಹಲಿಯಿಂದ ಈ ಬಾರಿ ಉತ್ತರ ಪಡೆದು ನಾಯಕರು ಹಿಂದಿರುತ್ತಾರೆ, ಅಥವಾ ಹೈಕಮಾಂಡ್ ಈ ಬಾರಿ ಕೂಡ ನಾಳೆ ಬನ್ನಿ ನೋಡೋಣ ಅಂತ ಹೇಳಿ ಕಳಿಸುತ್ತಾ? ಬನ್ನಿ ಚರ್ಚೆ ಮಾಡೋಣ. ಈ ವರದಿ ತಯಾರಾಗಿದ್ದು ಸಂಜೆ ಸುಮಾರು 4:30-5 ಗಂಟೆ ಹೊತ್ತಿಗೆ. ಅದಾದ್ಮೇಲೆ ಒಂದಷ್ಟು ಬೆಳವಣಿಗೆಗಳಾಗಿದೆ. ಈ ಮೀಟಿಂಗ್ನಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಅಲ್ಲಿಂದ ಬರ್ತಾ ಇರುವ ಲೇಟೆಸ್ಟ್ ಅಪ್ಡೇಟ್ ಗಮನಿಸಿ. ಸಿಎಂ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯಸಭೆಯ ಆಫರ್ ಅನ್ನ ನೀಡ್ತಂತೆ. ಆದರೆ ಹೈಕಮಾಂಡ್ ನೀಡಿರುವ ಈ ಆಫರ್ ಬಗ್ಗೆ ಯಾವುದೇ ಅಭಿಪ್ರಾಯವನ್ನ ಹೇಳಿಲ್ಲ ಸಿದ್ದರಾಮಯ್ಯನವರು. ಹೈಕಮಾಂಡ್ ಕೊಟ್ಟ ರಾಜ್ಯಸಭೆ ಆಫರ್ ಬಗ್ಗೆ ಆಪ್ತರ ಜೊತೆಯಲ್ಲಿ ಚರ್ಚೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ನನಗೆ ರಾಜ್ಯಸಭೆ ಅಂದ್ರೆ ನನ್ನ ಸ್ಥಾನಕ್ಕೆ ಯಾರು ಅನ್ನೋ ನೇರ ಪ್ರಶ್ನೆಯನ್ನ ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಆದರೆ ಈ ಪ್ರಶ್ನೆಗೆ ಹೈಕಮಾಂಡ್ ಯಾವುದೇ ರೀತಿಯ ಸುಳಿವನ್ನ ನೀಡಿಲ್ಲ. ಚರ್ಚೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ಬೆಳವಣಿಗೆಯಲ್ಲ, ರಾಜ್ಯದ ಮುಖ್ಯಮಂತ್ರಿ ಸ್ಥಾನ, ನಮ್ಮ ಸಚಿವರ ಸ್ಥಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಆಗಿರೋದ್ರಿಂದ ರಾಜ್ಯದ ಜನರಾದ ನಾವು ನೀವು ಈ ಚರ್ಚೆಯಲ್ಲಿ ಅಥವಾ ಇವತ್ತು ಕೇಳಬೇಕಾದ ಪ್ರಶ್ನೆಯಲ್ಲಿ ಸಮಾನ ಭಾಗಿದಾರರು. ಹೀಗಾಗಿ ರಿಪಬ್ಲಿಕ್ ಕನ್ನಡದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿದೆ. ಸ್ಕ್ರೀನ್ನ ಕೆಳಭಾಗದಲ್ಲಿ ಕೆಲವೇ ಕ್ಷಣಗಳಲ್ಲಿ ನಾವು ದೂರವಾಣಿ ಸಂಖ್ಯೆಗಳನ್ನು ಡಿಸ್ಪ್ಲೇ ಮಾಡ್ತೀವಿ. ಆ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಇವತ್ತಿನ ಒಟ್ಟಾರೆ ಬೆಳವಣಿಗೆ, ದೆಹಲಿಯಲ್ಲಾದ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ಪ್ರಶ್ನೆಗಳನ್ನು ನಮ್ಮವರೆಗೂ ತಲುಪಿಸಬಹುದು. ನಿಮ್ಮ ಈ ಅಭಿಪ್ರಾಯ ಅಥವಾ
ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ನಾನು ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ಸ್ವಾತಿ ಚಂದ್ರಶೇಖರ್ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ಎಚ್.ಎನ್. ಚಂದ್ರಶೇಖರ್ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾದ ನಾಗೇಂದ್ರ ಬಾಬು ಅವರಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಬೆಳಗಾವಿಯಿಂದ ವಾಲ್ಮೀಕಿ ಮುಖಂಡರಾದ ರಾಜಶೇಖರ ತಳವಾರ ಅವರು ಕೂಡ ಜಾಯಿನ್ ಆಗ್ತಾರೆ ಕೆಲವೇ ಕ್ಷಣಗಳಲ್ಲಿ. ಅವ್ರು ಬಂದ ನಂತರ ಚರ್ಚೆ ಪ್ರಾರಂಭ ಮಾಡೋಣ ಅವ್ರ ಜೊತೆಯಲ್ಲಿ. ಸದ್ಯಕ್ಕೆ ಸ್ವಾತಿ ಅವರ ತಮ್ಮಿಂದಲೇ ಪ್ರಶ್ನೆಯನ್ನ ಪ್ರಾರಂಭ ಮಾಡ್ತಾ, ಸತತವಾಗಿ 6 ಗಂಟೆ ಬೆಳಗ್ಗೆ 11ರಿಂದ ಬಹುಶಃ 1 ಅವರ್ ಗ್ಯಾಪು, ಅದಾದ ಮೇಲೂ ಕೂಡ 6 ಅವರ್ ಚರ್ಚೆ. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ 10 ಜನ ಮಿನಿಸ್ಟರು, 30 ಜನ MLAಗಳು, ಹಾಗೆ ನಿಮ್ಮ ಹೈಕಮಾಂಡ್ ನಾಯಕರು, ಇಷ್ಟು ಜನ ಕೂತು 3 ರಾಜ್ಯಸಭಾ, ಅದರಲ್ಲೂ 1 ಖರ್ಗೆ ಅವರಿಗೆ ಅಂತಂದ್ರೂ ಕೂಡ 2 ರಾಜ್ಯಸಭಾ ಸ್ಥಾನದ ಆಯ್ಕೆ ಬಗ್ಗೆ ಸತತವಾಗಿ 6 ಅವರ್ ಡಿಸ್ಕಷನ್ ಮಾಡ್ತಾರ? ಇಲ್ಲ, ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಕಳೆದ 1 ವರ್ಷದಿಂದ ಪೆಂಡಿಂಗ್ ಇದ್ದಂತಹ ಮೀಟಿಂಗ್ ಇದು. ಯಾಕೆ ಅಂತಂದ್ರೆ ಬಹಳಷ್ಟು ಬಾರಿ CM ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸಿಗ್ತಿರ್ಲಿಲ್ಲ. ರಾಹುಲ್ ಗಾಂಧಿ ಅವರು ಕರೆದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಟ್ಟಿಗೆ ರಾಹುಲ್ ಗಾಂಧಿ ಅವರನ್ನ, ಖರ್ಗೆ ಅವರನ್ನ, KC ವೇಣುಗೋಪಾಲ್ ಅವರನ್ನ, ಸುರ್ಜೇವಾಲಾ ಅವರನ್ನ, ಇಷ್ಟೂ ಜನರು ಕೂತು ಒಟ್ಟಿಗೆ ಮುಂದಿನ ಸಂಘಟನೆಗಳ ಬಗ್ಗೆ ಆಗಿರಬಹುದು, 2028ರ ಚುನಾವಣೆ ಬಗ್ಗೆ ಆಗಿರಬಹುದು, ಎಲ್ಲೂ ಕೂಡ ಡಿಸ್ಕಷನ್ ಮಾಡುವಂತಹ ಒಂದು ವೇದಿಕೆಯೂ ಸಿಕ್ಕಿರಲಿಲ್ಲ. ಬಹುಶಃ ಅದರ ಅನಿವಾರ್ಯತೆಯೂ ಕೂಡ ಬಂದಿರಲಿಲ್ಲ. ಯಾಕೆಂತಂದ್ರೆ ಸರ್ಕಾರ 3 ವರ್ಷದ ಅವಧಿಯನ್ನ ಮುಗಿಸ್ಬೇಕಾಗಿತ್ತು, ಬೇರೆ ಬೇರೆ ಕೆಲಸಗಳಲ್ಲಿ ನಿರತರಾಗಿದ್ರು, ಪಂಚರಾಜ್ಯ ಚುನಾವಣೆಗಳಿತ್ತು, ನಮ್ಮಲ್ಲಿ ಬೈ ಎಲೆಕ್ಷನ್ಗಳಿತ್ತು. ಆದ್ರೆ ಯಾವಾಗ ಈ ಸಚಿವ ಸಂಪುಟದ ವಿಸ್ತರಣೆ ಅನ್ನುವಂಥದ್ದು ಕಳೆದ ಆಲ್ಮೋಸ್ಟ್ 3-4 ತಿಂಗಳಿಂದ, ಎಸ್ಪೆಷಲಿ 6 ತಿಂಗಳಿಂದಾನೆ ಹಂಗೆ ನೋಡಕ್ ಹೋದ್ರೆ, ಸೊ ಬಜೆಟ್ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನಾವು ಸಂಪುಟ ವಿಸ್ತರಣೆ ಮಾಡೋದಿಲ್ಲ. ಅದಾದ ನಂತರದಲ್ಲಿ ಪಂಚರಾಜ್ಯ ಚುನಾವಣೆ ಇದ್ದಿದ್ದ ಕಾರಣ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಈ ಎಲ್ಲಾ ವಿಚಾರಗಳು, ಇದರ ಜೊತೆ GBA ಚುನಾವಣೆಯೂ ಕೂಡ, ಸೊ ಈ ಎಲ್ಲಾ ವಿಚಾರಗಳನ್ನು ಕೂಡ ಏಕಾಏಕಿ ಇಲ್ಲಿ ನಾವೇನೋ ಮಾಡಿದ್ವಿ, ಪಟ್ಟಿ ಮಾಡಿದ್ವಿ, ಅಲ್ಲಿ ತಗೊಂಡು ಹೋದ್ರು, ಅವ್ರ ಅದಕ್ಕೆ ಸೈನ್ ಹಾಕಿ ಕಳಿಸಿದ್ರು ಅನ್ನುವಂತಹ ಪರಿಸ್ಥಿತಿ ಖಂಡಿತವಾಗ್ಲೂ ಇಲ್ಲ. ಯಾಕೆಂತಂದ್ರೆ 140 ಶಾಸಕರನ್ನ ಹೊಂದಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಸೊ ಹೇಗೆ ಪರ್ಮಿಟೇಷನ್ಸ್, ಕಾಂಬಿನೇಷನ್ಸ್ ಏನು ಎತ್ತ ಅನ್ನೋದನ್ನ ದೆಹಲಿಯಲ್ಲೇ ಇದು ನಿರ್ಧಾರ ಆಗಬೇಕಾಗುತ್ತೆ. ಅಂದ್ರೆ ಇಲ್ಲಿ ರಾಜ್ಯ ನಾಯಕರಿಗೆ ಏನು ಲಿಬರ್ಟಿ, ಫ್ರೀಡಮ್ ಏನು ಇಲ್ಲ. ಇಲ್ಲ, ನಾನು ಅದನ್ನ ಹೇಳ್ತಾ ಇಲ್ಲ. ಸಿ, ಇಷ್ಟು ಮ್ಯಾಂಡೇಟ್ ಕೊಟ್ಟಂತಹ ಸಂದರ್ಭದಲ್ಲಿ ಕಾಸ್ಟ್ ಕಾಂಬಿನೇಷನ್ ಹೇಗೆ, ನೀವು ಹಿರಿಯ ಶಾಸಕರನ್ನ ನೀವು ಸಚಿವ ಸ್ಥಾನದಿಂದ ತೆಗಿಬೇಕಾ, ಹೊಸಬ್ರು ಯಾರ್ಯಾರಿಗೆ ಆಯ್ಕೆ ಮಾಡಬೇಕು, ಸೊ ಸಂಪೂರ್ಣ ಕ್ಯಾಬಿನೆಟ್ ಇರುವಂತದ್ದು. ಮುಖ್ಯಮಂತ್ರಿಗಳೇನೋ ಬೇರೆಯವರ ಮೂಗಿಗೆ ತುಪ್ಪ ಸವರೋದಕ್ಕೆ 4-5 ಸಚಿವ ಸ್ಥಾನಗಳನ್ನ ಅವ್ರ ಹತ್ರನೇ ಇಟ್ಕೊಂಡಿರ್ಲಿಲ್ಲ. ಸಂಪೂರ್ಣ ಕ್ಯಾಬಿನೆಟ್ ಅನ್ನ ಮುಖ್ಯಮಂತ್ರಿಗಳು ಮಾಡಿದ್ರು 2023ರಲ್ಲಿ. ಸೊ ಈ ಒಂದು ಕಾರಣ ಏನೇ ಬದಲಾವಣೆ ಆಗ್ಬೇಕಾಗಿದ್ರು ಕೂಡ ಅದು ದೆಹಲಿ ಅಂಗಳದಲ್ಲೇ ಆಗ್ಬೇಕಾಗಿದೆ. ಅಷ್ಟು ನಾಯಕರು ಕರ್ನಾಟಕಕ್ಕೆ ಬರೋದಕ್ಕಿಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ದೆಹಲಿಗೆ ಟ್ರಾವೆಲ್ ವೇಣುಗೋಪಾಲ್ ಅವರು ಹೇಳ್ಬಿಟ್ರಲ್ಲ ಸ್ವಾತಿ ಮೇಡಮ್, ಕರೆಕ್ಟ್ ನೀವು ಹೇಳ್ತಿರೋದು. ಪಾಪ ಹೋದವರು ಇದೇ ನಿರೀಕ್ಷೆಯಲ್ಲಿ ಹೋಗಿದ್ರೇನೋ, ಆದ್ರೆ ಇದು ಯಾವ್ದು ಚರ್ಚೆನೇ ಆಗಿಲ್ಲ. ಚರ್ಚೆ ಆಗಿದ್ದು 3 ಸೀಟ್ ರಾಜ್ಯಸಭಾ, ಆಮೇಲೆ ಚುನಾವಣೆ. ನಾನು ಹೇಳ್ತಿರೋದು ಚುನಾವಣೆಯಲ್ಲಿ ಕೇವಲ 1-2 ಪರಿಷತ್ ಚುನಾವಣೆ ಇರುವಂತದಲ್ಲ, ಒಟ್ಟು 12 ಸೀಟ್ಗಳಿರುವಂತದ್ದು, 5 ನಾಮಿನೇಷನ್ಸ್ ಆಗಿರ್ಬೋದು ಮತ್ತು 7 ಬೈನಿಯಲ್ ಚುನಾವಣೆ, MLAಗಳಿಂದ ಆಯ್ಕೆಯಾಗುವಂತಹ MLCಗಳು. ಸೊ ಬಹಳ ಸ್ಪಷ್ಟವಾಗಿ ಇಲ್ಲಿ 12 MLC ಚುನಾವಣೆಗಳು ಮತ್ತು GBA ಚುನಾವಣೆಯನ್ನ ಹೇಗೆ ಮಾಡುವಂಥದ್ದು, ಹೇಗೆ ಅದರ ಕಾರ್ಯರೂಪ ಹೇಗೆ, ಅಂಡ್ SIR ಅನ್ನುವಂತಹ ಒಂದು ದೊಡ್ಡ, ಮೊನ್ನೆ ನಾವು ಒಂದು ದೊಡ್ಡ ಸಮಾವೇಶವನ್ನು ಕೂಡ ಮಾಡಿದ್ವಿ, ಅದಕ್ಕೆ ಸುರ್ಜೇವಾಲಾ ಅವರು ಕೂಡ ಬಂದಿದ್ರು. ಸೊ ದೇಶದಾದ್ಯಂತ ಒಂದು SIR ವಿರುದ್ಧ ಹೇಗೆ ಒಂದು ಆಂದೋಲನವನ್ನ ನಾವು ಮಾಡಬೇಕು, ಸೊ ಈ ಎಲ್ಲಾ ವಿಚಾರಗಳನ್ನು ಚರ್ಚೆ ಆಗಿದೆ. ಅಂಡ್ ಇನ್ನೊಂದು ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಹೇಳಿದ್ದಾರೆ, ನಾವು ಸಚಿವ ಸಂಪುಟ ವಿಸ್ತರಣೆಯೋ ಪುನರ್ರಚನೆಯೋ ಇದರ ಪ್ರಸ್ತಾಪವನ್ನ ತೆಗೆದುಕೊಂಡು ಹೋಗ್ತೀವಿ. ಸೊ ಯಾವ ರೀತಿಯಾಗಿ ಚರ್ಚೆ ಆಗುತ್ತೆ ಅದನ್ನ ಅಲ್ಲಿ ನೋಡೋಣ ಅನ್ನುವಂಥದ್ದು. KC ವೇಣುಗೋಪಾಲ್ ಅವರು ಮಾತು ಕೇಳಿಸ್ಕೊಂಡಿಲ್ಲ ಅಂತ ನೀವು ಹೇಳಕ್ ಬರ್ಬೇಡಿ. ಯಾಕೆಂದ್ರೆ ಅಲ್ಲ, KC ವೇಣುಗೋಪಾಲ್ ಅವರು ಮಾಧ್ಯಮದ ಮುಂದೆ ಬಂದು ಅಲ್ಲಿ ಒಳಗಡೆ ಏನೇನ್ ಚರ್ಚೆ ಆಯ್ತು, ಎಷ್ಟ್ ಸತಿ ಕಾಫಿ ಕುಡಿದ್ರಿ, ಎಷ್ಟ್ ಸತಿ ತಿಂಡಿ ತಿಂದ್ವಿ, ಅಲ್ಲಿ ಮಧ್ಯಾಹ್ನ ರಾಹುಲ್ ಗಾಂಧಿ ಅವರು ಮನೆಗೆ ಊಟಕ್ಕೆ ಎಷ್ಟೊತ್ತಿಗೆ ಹೋಗಿದ್ರು, ವಾಪಸ್ ಎಷ್ಟೊತ್ತಿಗೆ ಬಂದ್ರು, ಖರ್ಗೆ ಅವರು ಯಾವ ಕಲರ್ ಶರ್ಟ್ ಹಾಕೊಂಡಿದ್ರು, ಆಯ್ತಾ, ಇದನ್ನೆಲ್ಲ ಮಾಧ್ಯಮದ ಮುಂದೆ ಬಂದು ಹೇಳುವಂತ ವಿಚಾರನೂ ಅಲ್ಲ. ನಮ್ಮ ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ಮಾಧ್ಯಮದಲ್ಲಿ ತೋರಿಸಿದ್ರಲ್ಲ ಮುಖ್ಯಮಂತ್ರಿ ಬದಲಾವಣೆ ನಾವು ಚರ್ಚೆ ಮಾಡಿಲ್ಲ, ಮಾಧ್ಯಮದಲ್ಲಿ ತೋರಿಸಿದ್ರಲ್ಲ ಸಂಪುಟ ಪುನಾರಚನೆ ಅದನ್ನ ನಾವು ಚರ್ಚೆ ಮಾಡಿಲ್ಲ, ಹೇಳಿದ್ KC ವೇಣುಗೋಪಾಲ್ ಅವರೇನೆ. ಬಹಳ ಸ್ಪಷ್ಟವಾಗಿ ಈಸ್ ದೇರ್ ಅ ಚೇಂಜ್ ಆಫ್ ಗಾರ್ಡ್
ಅನ್ನುವಂತಹ ಪ್ರಶ್ನೆಯನ್ನ ಪತ್ರಕರ್ತರು ಕೇಳಿದ್ದಾರೆ. ನೀವು ಆ ಪ್ರೆಸ್ ಮೀಟ್ ಅನ್ನ ಹೌದು. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೌದು. ಪ್ರಶ್ನೆ ಇದ್ದಿದ್ದು ಒಂದೇ, ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತಾ ಅಂತ. ಅವ್ರು ಅದರ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ದೇರ್ ಇಸ್ ನೋ ಚೇಂಜ್ ಆಫ್ ಗಾರ್ಡ್. ಮುಖ್ಯಮಂತ್ರಿಗಳ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಸರಿ. ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರಿ, ಕ್ಯಾಬಿನೆಟ್ ಅಲ್ಲಿಗೆ- ಬಗ್ಗೆ ಅಲ್ಲಿ ಪ್ರಶ್ನೆಯೂ ಬಂದಿಲ್ಲ, ಅಲ್ಲಿ ಅವರು ಉತ್ತರ ಕೊಡುವಂತ ಅನಿವಾರ್ಯತೆಯೂ ಬಂದಿಲ್ಲ. ಆಯ್ತು, ನಮ್ಮ ಜೊತೆಯಲ್ಲಿ ಇಟ್ನಾಳ್ ಸರ್ ಕೂಡ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದಕ್ಕೆ ಮುಂಚೆ ನಿಮಗೆ ಬರೋಕ್ ಮುಂಚೆ ಸರ್ ನಾನು ಬಿಜೆಪಿ ವಕ್ತಾರರನ್ನ JDS ವಕ್ತಾರರನ್ನ ಕ್ವಿಕ್ ಪ್ರಶ್ನೆ ಕೇಳ್ಕೊಂಡ್ಬಿಡ್ತೀನಿ. ಆಕ್ಚುಯಲ್ ಮ್ಯಾಟರ್ ಇರೋದು ಇಲ್ಲಿ ಇನ್ನೊಬ್ಬ ನಾಯಕರ ಗೇಮ್ ಪ್ಲಾನ್ ಬಗ್ಗೆ ಕೂಡ ಬಹಳ ಇಂಟ್ರೆಸ್ಟಿಂಗ್ ಡಿಸ್ಕಷನ್ ನಾವು ಹೋಗಬೇಕು. ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ ಆಗಿರೋದ್ರಿಂದ ಚಂದ್ರಶೇಖರ್ ಅವರೇ, ನಿಮ್ಮ ಪಕ್ಷ ಪರಿಷತ್ ಚುನಾವಣೆಗೆ ಕಂಟೆಸ್ಟ್ ಮಾಡ್ತಿಲ್ವಾ? ನಿಮ್ಮ ಪಕ್ಷದಲ್ಲಿ ಅಂದ್ರೆ ನಾನು ನ್ಯಾಷನಲ್ ಲೆವೆಲಲ್ಲಿ ಮಾತಾಡ್ತಿದ್ದೀನಿ, ನಾಟ್ ರಾಜ್ಯ ಬಿಜೆಪಿ. ನಿಮ್ಮ ಪಕ್ಷದಲ್ಲಿ ರಾಜ್ಯಸಭೆಗೆ ಎಲೆಕ್ಷನ್ ನಡೆಸಬಾರ್ದು ಅಂತ ಏನಾದರೂ ಇದೆಯಾ? ಅವ್ರು ನೋಡ್ರಿ 10 ಜನ ಮಿನಿಸ್ಟ್ರು, 30 ಜನ MLAಗಳು, ಹೈಕಮಾಂಡ್ ನಾಯಕರು ಬೆಳಗ್ಗಿಂದ ಸಂಜೆ ತನಕ ಡಿಸ್ಕಸ್ ಮಾಡಿದ್ದಾರೆ. ಈಸ್ ನಾಟ್ ಬಿಜೆಪಿ ದಟ್ ಸೀರಿಯಸ್ ಅಬೌಟ್ ದೀಸ್ ಎಲೆಕ್ಷನ್ಸ್? ಎಷ್ಟು ಹಾಸ್ಯಾಸ್ಪದವಾಗಿ ಯಾರ್ಯಾರು ಜೋಕರ್ಗಳಾಗಿದ್ದಾರೆ ಅಂತೇಳಿ ಜನಕ್ಕೆಲ್ಲ ಗೊತ್ತಾಗುತ್ತೆ. ನೋಡಿ, ಈ ವಿಚಾರದಲ್ಲಿ 3 ವರ್ಷದ ಕೆಳಗಡೆ ಎಲೆಕ್ಷನ್ ರಿಸಲ್ಟ್ ಬಂದಾಗ ನಿಮ್ಮದೇ ಚಾನಲ್ ನಾನು ಕೂತಿದ್ದೆ ಸ್ಮಿತಾ. ಆವಾಗ ಈ ಸಿದ್ದರಾಮಯ್ಯ ಆಗಬೇಕಾ DK ಶಿವಕುಮಾರ್ ಆಗಬೇಕಂತ ಡಿಸ್ಕಷನ್ ನಡೀಬೇಕಾರೆ ಅವತ್ತೇ ನಾನು ಹೇಳಿದ್ದೆ, ಈ ಜನ್ಮದಲ್ಲಿ DK ಶಿವಕುಮಾರ್ CM ಆಗಲ್ಲ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ನೋಡಿ, DK ಶಿವಕುಮಾರ್ ಅವರು ಯಾಕ್ರಿ ಡೆಕೋರಂ ಮೇಂಟೈನ್ ಮಾಡ್ರಿ? ನಿಮ್ ಪಕ್ಷದ ಯೋಗ್ಯತೆ ಇಲ್ಲ, ನಿಮ್ಗೂ ಒಂದು ಡೆಕೋರಂ ಬೇಡವೇನ್ರಿ? ಸರ್, ಭಾಷೆ ಬಗ್ಗೆ ಗಮನ ಇರಲಿ ಮೇಡಮ್. ಮೇಡಮ್ ನುಡಿಯೋದ್ರಲ್ಲಿ ನಿಮ್ ಯೋಗ್ಯತೆ ಕಡಿಮೆ ಮಾಡ್ಕೋಬೇಡಿ. ನಿಮ್ಗೊಂದು ಯೋಗ್ಯತೆ ಇದೆ, ನಿಮ್ಗೊಂದು ಗೌರವ ಇದೆ, ಅದನ್ನ ಕಡಿಮೆ ಮಾಡ್ಕೋಬೇಡಿ. ಆಯ್ತು, ಓವರ್ ಆಕ್ಷನ್ ಮಾಡಬೇಡಿ, ಕರ್ಕೊಳ್ಳಿ. ಓವರ್ ಆಕ್ಷನ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ನೋಡಿ ಸ್ಮಿತಾ, ಯಾವಾಗ ಒಕ್ಕಲಿಗ ಸಮುದಾಯದಲ್ಲಿ ಇವ್ರು ಪೆನ್ನು ಪೇಪರ್ ಕೊಡಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ DK ಶಿವಕುಮಾರ್ ಹೇಳಿದ್ರಲ್ಲ, ಆಗ್ಲೇ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ನಾನು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ DK ಶಿವಕುಮಾರ್ ಅವರ ವೀಕ್ನೆಸ್ DK ಶಿವಕುಮಾರ್ ಅವರಿಗೆ ಚೆನ್ನಾಗಿ ಗೊತ್ತು. 1 ಅಥವಾ 2 ಜಿಲ್ಲೆಗಳು ಬಿಟ್ರೆ ಅವರ ಬೇರೆ ಜಿಲ್ಲೆಗಳಲ್ಲಿ ಅವ್ರ ಪ್ರಭಾವ ಇಲ್ಲ. ಈಸ್ ನಾಟ್ ಎ ಮಾಸ್ ಲೀಡರ್ ಇನ್ ಎಂಟೈರ್ ಕರ್ನಾಟಕ ಅಂತಕ್ಕಂಥ ವೀಕ್ನೆಸ್ DK ಶಿವಕುಮಾರ್ ಗೊತ್ತು. ಅದೇ ಕಾರಣಕ್ಕೋಸ್ಕರ 2013ರಲ್ಲಿ ಇವರು ಸಿದ್ದರಾಮಯ್ಯನವರು ಅವ್ರನ್ನ ಮಿನಿಸ್ಟರ್ ಮಾಡ್ದಂಗೆ 9 ತಿಂಗಳು ಆಚೆ ಕಡೆ ನಿಲ್ಸಿದ್ರು. ಅದೇ ರೀತಿ ಸಿದ್ದರಾಮಯ್ಯವ್ರಿಗೂ ಒಂದು ವೀಕ್ನೆಸ್ ಇತ್ತು, ಅವ್ರಿಗೂ ಒಂದು ವೀಕ್ನೆಸ್ ಗೊತ್ತಿತ್ತು. ನಾಳೆ ಏನಾದರೂ ಮುಖ್ಯಮಂತ್ರಿ ಇದು ಕುರ್ಚಿಗೆ ಕಾಂಪಿಟೇಷನ್ ಬಂದು ಅವರು DK ಶಿವಕುಮಾರ್ ಬಗ್ಗೆ ತಲೆ ಕೆಸ್ಕೊಂಡಿರಲ್ಲ, ಅವರು ತಲೆ ಕೆಸ್ಕೊಂಡಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ. ಯಾಕೆ ಅಂತ ಹೇಳಿದ್ರೆ ಹೈಕಮಾಂಡ್ ವಿಚಾರದಲ್ಲಿ ಅತ್ಯಂತ ಆಪ್ತರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೀನಿಯಾರಿಟಿ ವಿಚಾರದಲ್ಲಿ ಮತ್ತೆ ದಲಿತರ ವಿಚಾರದಲ್ಲಿ ನನಗೆ ಅವ್ರ ಕಾಂಪಿಟೇಷನ್ ಆಗ್ಬೋದು ಅಂತೇಳಿ ಇವರಿಬ್ಬರಿಗೂ ಅವರ ವೀಕ್ನೆಸ್ ಮೇಲೆ ಭಯ ಇತ್ತು. ಹಾಗಾಗಿ DK ಶಿವಕುಮಾರ್ ಅವ್ರಿಗೆ ಏನು ಅಧ್ಯಕ್ಷ ಗಾದಿ ಉಳಿಸ್ಕೋಬೇಕಿತ್ತು, ಆ DCM ಜಾಗ ಉಳಿಸ್ಕೋಬೇಕಿತ್ತು, ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೋಬೇಕಿತ್ತು. ಹಾಗಾಗಿ ಅವರಿಬ್ಬರು ಆಡ್ತಿರ್ತಕ್ಕಂಥ ಜುಗಲ್ಬಂದಿ ಬೃಹನ್ನಳೆ ನಾಟಕ ಇದು. ಒಬ್ರು ಹೊಡೆದಂಗ್ ಮಾಡ್ತಾರೆ, ಇನ್ನೊಬ್ರು ಹತ್ತಂಗ್ ಮಾಡ್ತಾರೆ. ಇದೇನಂತ ಹೇಳಿದ್ರೆ ಇಬ್ಬರಿಗೂ ಚೆನ್ನಾಗಿ ಗೊತ್ತು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು, ನನಗೆ ಖರ್ಗೆ ನನಗೆ ಅಡ್ಡ ಬರಬಾರ್ದು ಅಂತ ಇವ್ರಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಇವ್ರೇನ್ ಮಾಡೋದು, ಇವರಿಬ್ರು ಜುಗಲ್ಬಂದಿ ನಾಟಕ ಆಡ್ಕೊಂಡು ಅವ್ರು ಕೇಳ್ದಂಗ್ ಮಾಡ್ಕೊಳ್ಳೋದು, ಇವ್ರು ಕೊಟ್ಟಂಗ್ ಮಾಡ್ಕೊಳ್ಳೋದು, ಹಿಂಗ್ ಮಾಡ್ಕೊಂಡು ನಾಟಕ ಆಡ್ಕೊಂಡು ಈ ಕಡೆ ಕಾಂಗ್ರೆಸ್ MLAಗಳಿಗೂ ಕಿವಿ ಹೂವು ಮುಟ್ಟಿದ್ರು, ಮಿನಿಸ್ಟ್ರಿಗಳಿಗೂ ಹೂವು ಮುಟ್ಟಿದ್ರು. ಕರ್ನಾಟಕದ ಜನ ನೀವು ಕೂಲಿ ಕೇಳ್ತಾವ್ರೆ ಅಂತಲ್ಲ, ಕರ್ನಾಟಕ ಜನ ಕೂಲಿ ಕೇಳ್ತಾ ಇದ್ದಾರೆ. ಓಟ್ ಹಾಕಿರೋ ಕೂಲಿ ಕೊಡ್ರಪ್ಪ ನಮ್ಗೆ ಅಂತೇಳಿ ಅವ್ರ ಜೀವನ ನರಕ ಮಾಡ್ಬಿಟ್ಟು ಇವ್ರು ಯಾಕೆ ನಾಟಕ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿಯ ಭಯ DK ಶಿವಕುಮಾರ್ಗಿದೆ, ನನ್ನ ಸ್ಥಾನಕ್ಕೆ ಬರ್ತಾರೆ ಅಂತೇಳಿ. ಮಲ್ಲಿಕಾರ್ಜುನ್ ಖರ್ಗೆ ಭಯ ಸಿದ್ದರಾಮಯ್ಯನವರಿಗಿದೆ. ಹಾಗಾಗಿ ಇವರಿವರ ಸ್ಥಾನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಒಳಗೆ ಸೇರ್ಕೊಂಡು ಆಡ್ತಿರ್ತಕ್ಕಂಥ ನಾಟಕ. ಈ ನಾಟಕ 3 ವರ್ಷದಿಂದ ನಡೀತಾ ಇದೆ, ಇನ್ನು 2 ವರ್ಷ ನಡೆಯುತ್ತೆ. DK ಶಿವಕುಮಾರ್ ಏನಾದ್ರು ನಿಜವಾಗ್ಲೂ ಆತರ ಇದಿದ್ರೆ, ಅಕಸ್ಮಾತ್ ಏನಾದ್ರು ಇದ್ದಿದ್ರೆ ಡಿಸಿಸಿವ್ ವಿಷಯಕ್ಕೆ ಬಂದ್ಬಿಟ್ಟಿರೋರು. ಈಗೇನ ಹೋಗಿದೆ ನೋಡಿ, ಜಾರಕಿಹೊಳಿ ಜೊತೆಲಿದೀವಿ ಅಂತೇಳಿ ಜಾರಕಿಹೊಳಿ ಕಿವಿಗೂ ಹೂವು ಬೀಳ್ತಾ ಇದೆ, ಜನಗಳ ಕಿವಿಗೂ ಹೂವು ಬೀಳ್ತಾ ಇದೆ, ಸಂಪುಟ ವಿಸ್ತರಣೆನೂ ಆಗ್ತಾ ಇಲ್ಲ. ಹಾಗಾಗಿ ಈ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇರ್ತಿರ್ತಕ್ಕಂಥ ಬೃಹನ್ನಳೆ ನಾಟಕ ಇದು. ಇವ್ರಿಗೂ ಚೆನ್ನಾಗಿ ಗೊತ್ತು. ಜಾಯಿನ್ ಆಗಿದ್ದಾರೆ ನಮ್ಮ ಜೊತೆಯಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಎಲ್ಲೋ ಟಿವಿ ವಾಲ್ಯೂಮ್ ಇದೆ ಸರ್, ಅದನ್ನ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಇಟ್ನಾಳ್ ಸರ್ ಪ್ರಶ್ನೆ ಮಾಡಿ ವಾಪಸ್ ಬರ್ತೀನಿ. ಇಟ್ನಾಳ್ ಸರ್, ನಾವು ಬೆಳಗ್ಗೆ ಹಾಗೆ ಮಧ್ಯಾಹ್ನ 4:15 ಸುಮಾರಿಗೆ 2 ವಿಶೇಷ ಬುಲೆಟಿನ್ಗಳಲ್ಲಿ ಒಳನೋಟ ರಾಜಕೀಯ ಎಳೆಯಾಗಿ ಈ ದೆಹಲಿ ಟ್ರಿಪ್ನ ಬಗ್ಗೆ ಅನಾಲಿಸಿಸ್ ಮಾಡ್ತಿದ್ವಿ ಸರ್. ಕರೆಕ್ಟರ್ಸ್ ಇಫ್ ವಿ ಆರ್ ರಾಂಗ್ ಇನ್ ಅವರ್ ಅನಾಲಿಸಿಸ್. ಸತೀಶ್ ಜಾರಕಿಹೊಳಿ ಅವರು KPCC ಪಟ್ಟದ ಬಗ್ಗೆ ಇಟ್ಟಿರುವ ಕ್ಲೈಮ್ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. KPCC ಪಟ್ಟ ಕೊಡಬೇಕು ಅಂದ್ರೆ DK ಶಿವಕುಮಾರ್ CM ಆಗಬೇಕು, DK ಶಿವಕುಮಾರ್ CM ಆಗಬೇಕು ಅಂತಂದ್ರೆ ಸಿದ್ದರಾಮಯ್ಯನವ್ರು ಕೆಳಗಿಳಿಬೇಕು. ಈ ಕಾಂಪ್ಲಿಕೇಟೆಡ್ ಇಂಟರ್ ಕನೆಕ್ಟೆಡ್ ಡಿಸಿಷನ್ಗೆ ಹೈಕಮಾಂಡ್ ಬರ್ಲಿಕ್ಕೆ ಸಾಧ್ಯವಾಗದೆ ಇವತ್ತು ಏನೂ ಇಲ್ಲ ಅಂತ ಹೇಳಿ ಪ್ರೆಸ್ ಮೀಟ್ ಮಾಡಿದೆ. ಇಸ್ ದಿಸ್ ಕರೆಕ್ಟ್ ಸರ್? ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.
ಅಬ್ಸಲ್ಯೂಟ್ಲಿ ಕರೆಕ್ಟ್ ಸ್ಮಿತಾ. ಏನಾಗಿದೆ ಅಂದರೆ ಈ ಸಂಪುಟ ವಿಸ್ತರಣೆ ಅಥವಾ ಬೇರೆ ಬೇರೆ ಕಾಂಗ್ರೆಸ್ನ ಪದಾಧಿಕಾರಿಗಳ ಬದಲಾವಣೆ ಅದು ಸಿದ್ದರಾಮಯ್ಯ ಇನ್ನು ಮುಂದುವರಿತಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ಲ ಅನ್ನೋ ನಿರೂಪಣೆ ಇನ್ನೊಂದು ರೂಪ ಅಷ್ಟೇ ಅದು. ಇಟ್ ಈಸ್ ಇಂಡೈರೆಕ್ಟ್ ವೇ ಆಫ್ ಸೇಯಿಂಗ್ ದಟ್ ಡಿ ಕೆ ಶಿವಕುಮಾರ್ ವಿಲ್ ನಾಟ್ ಬಿಕಮ್ CM, ಸಿದ್ದರಾಮಯ್ಯ ವಿಲ್ ಕಂಟಿನ್ಯೂ ಫಾರ್ ದ ರೆಸ್ಟ್ ಆಫ್ ದ ಟರ್ಮ್. ಆದರೆ ಏನಾಗಿದೆ ಈಗ ಇಷ್ಟೇ ಮಾತ್ರ ಆಗಿದ್ದರೆ ಈ ಏನು SIR ಬಗ್ಗೆ ರಾಜ್ಯಸಭೆ ವಿಚಾರಗಳ ಬಗ್ಗೆ ಮಾತಾಡಬೇಕಾಗಿದ್ದರೆ ಇಷ್ಟು ದೊಡ್ಡ ಮಟ್ಟದ ಒಂದು ಅರ್ಧ ಕ್ಯಾಬಿನೆಟಲ್ಲಿ ಕೂತ್ಕೊಂಡು ಇದೆಲ್ಲ ಚರ್ಚೆ ಮಾಡೋ ಅಗತ್ಯ ಇರಲಿಲ್ಲ. ಅದು ಮುಖ್ಯವಾಗಿ ಒಬ್ಬ ನಾಯಕರನ್ನ ಹೊರಗಿಟ್ಟು ಒಬ್ಬರ ಜೊತೆ ಮಾತ್ರ ಅಗತ್ಯ ಇಲ್ಲ. ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರವನ್ನ ನೀವು ಇಬ್ಬರು ನಾಯಕರನ್ನ ಕೂರಿಸ್ಕೊಂಡು ಮಾತಾಡ್ತೀರಿ. ಮೊದಲು ಅರ್ಧ ಗಂಟೆ ಸಿದ್ದರಾಮಯ್ಯ ಕೂರಿಸ್ಕೊಂಡು ಮಾತಾಡೋದು, ಆಮೇಲೆ ಡಿ ಕೆ ಶಿವಕುಮಾರ್, ಈ ಥರ ಒಬ್ಬೊಬ್ಬರಾಗಿ ಮಾತಾಡೋದಿಲ್ಲ. ನೀವು ರಾಜ್ಯದ ವಿಚಾರಗಳ ಬಗ್ಗೆ ಮಾತಾಡೋದಾದ್ರೆ ಸೊ ಇದೆಲ್ಲ ಜನರಿಗೆ ಅರ್ಥ ಆಗುತ್ತೆ. ಆಮೇಲೆ ಜೊತೆಗೆ ನಮ್ಮ ಸುರ್ಜೇವಾಲಾ ಆಗಲಿ, KC ವೇಣುಗೋಪಾಲ್ ಆಗಲಿ ಹೇಳಿದ್ರಲ್ಲ, ಮಾಧ್ಯಮಗಳು ಊಹಾಪೋಹ ಮಾಡೋದು ನಿಲ್ಲಿಸಬೇಕು ಅಂತೇಳಿ. ಮಾಧ್ಯಮಗಳು ಊಹಾಪೋಹನ ಮಾಡ್ತಾ ಇರೋದು ನಿಮ್ಮಗಳ ಹೇಳಿಕೆ ಆಧಾರದ ಮೇಲೆ. ನೀವು ಹೇಳಿಕೆ ಕೊಡೋದನ್ನು ಈ ಥರ ಲಾಬಿಗಳನ್ನು ನಿಲ್ಲಿಸ್ಬಿಟ್ರೆ ಮಾಧ್ಯಮಗಳು ಯಾವ ಅಗತ್ಯನಲ್ಲಿ ಊಹಾಪೋಹ ಮಾಡೋದಕ್ಕೆ. ನಂಬರ್ 1. ನಂಬರ್ 2, ಈ ರೀತಿಯ ಅಸ್ಪಷ್ಟತೆ ಇವತ್ತು ಏನಾಗಿದೆ, ಸುರ್ಜೇವಾಲಾ ಹೇಳಿದ ಥರ ರೀತಿಯಾಗಿ KC ವೇಣುಗೋಪಾಲ್ ಹೇಳಿದ ರೀತಿಯಲ್ಲಾಗಲಿ ಏನಾಗಿದೆ, ಈ ಅನಿಶ್ಚಿತತೆ, ಈ ಒಂದು ಲ್ಯಾಕ್ ಆಫ್ ಕ್ಲಾರಿಟಿ ಇದು ಮುಂದುವರಿದಂತಿದೆ. ಇದು ಮುಂದುವರೆದರೆ ಈ ರಾಜ್ಯದ ರಾಜಕೀಯ ಪರಿಸ್ಥಿತಿ, ಕಾಂಗ್ರೆಸ್ಸಿನ ಕೇಡರ್ನ ಒಂದು ಮೊರಾಲಿಟಿ ಏನಾಗುತ್ತೆ, ಆ ಮೊರಾಲ್ ಸ್ಟ್ರೆಂತ್ ಏನಾಗುತ್ತೆ ಅನ್ನೋದು ಇಟ್ಸ್ $1 million ಕ್ವಶನ್. ಯಾಕಂದರೆ ಇದು ಹೀಗೆ ಮುಂದುವರೆದ್ಬಿಟ್ರೆ, ಫಾರ್ ಎಕ್ಸಾಂಪಲ್ ನಾಳೆ ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಲ್ಲ ಅಂತ ಇವತ್ತಿನ ಸುದ್ದಿ ಪ್ರಕಾರ ಏನು ಬದಲಾವಣೆ ಇಲ್ಲ ಅಂತ ಇಟ್ಕೊಳ್ಳೋಣ. ನನ್ನ ಅನಿಸಿಕೆ ಏನಂದರೆ ಇನ್ನೂ ಫೈನಲ್ ಆಗಿಲ್ಲ, ಕನ್ಕ್ಲೂಡ್ ಆಗಿಲ್ಲ ಡಿಸ್ಕಷನ್ನು, ಇನ್ನೂ ಇನ್ಕನ್ಕ್ಲೂಸಿವ್ ಇದು. ಬಹುಶಃ ನಾಳೆನೂ ಮುಂದುವರಿತದೆ ಅಂತ ಐ ಆಮ್ ಓನ್ಲಿ ಗೆಸ್ಸಿಂಗ್ ಹಿಯರ್. ಬಟ್ ಎನಿವೇಸ್, let us assume that DK Shivakumar will not be CM and Siddaramaiah will continue. ಅವಾಗ ಏನಾಗುತ್ತೆ, ನಾಳೆ ದಿನಾನೇ ನಮ್ಮ ಚಂದ್ರಶೇಖರ್ ಅವರು BJP ನಾಯಕರುಗಳು ಅಶೋಕ್ ಆಗಲಿ ಮತ್ತೆ ಅಶ್ವಥ್ ನಾರಾಯಣ ಆಗಲಿ ಶುರು ಮಾಡ್ತಾರೆ. ನೋಡ್ರಪ್ಪ, ನಿಮಗೆ JDS ಬೇಡ, ಕುಮಾರಸ್ವಾಮಿ ಬೇಡ ಅಂತ ಸೋಲ್ಸಿದ್ರಿ, ಅವ್ರನ್ನ ಕರ್ಕೊಂಡೋಗಿ ನಾವು ಕೇಂದ್ರದಲ್ಲಿ ಮಂತ್ರಿ ಮಾಡಿಬಿಟ್ವಿ, ನೀವು ಮುಖ್ಯಮಂತ್ರಿ ಆಗಿ ಅಂತ ಇಲ್ಲಿ ಗೆಲ್ಸಿದ್ರಿ ಒಬ್ಬರನ್ನ, ಅವ್ರನ್ನ ಹೇಗೆ ನಡೆಸ್ಕೊಳ್ತಾ ಇದೆ ಕಾಂಗ್ರೆಸ್ಸು. ಒಂದು ಕಡೆ ಅಹಿಂದ ಚಾಂಪಿಯನ್ ಆದಂಥ ಸಿದ್ದರಾಮಯ್ಯ ಮುಂದಿನ ತಿಂಗಳು ಅಹಿಂದ ಸಮಾವೇಶ ಹುಬ್ಬಳ್ಳಿಯಲ್ಲಿ ಮಾಡಿ ಬಲ ಪ್ರದರ್ಶನ ಮಾಡಿದ್ರೆ ಇನ್ನೊಂದು ಸಮುದಾಯ ಅಸಮಾಧಾನಗೊಳ್ತದೆ. ಈ ಎರಡನ್ನು ಇವತ್ತಿನ ಚರ್ಚೆ ಮಟ್ಟಿಗೊಳ್ಳೋದಾದ್ರೆ ಇದೆಲ್ಲವನ್ನು, ಈ ಎಲ್ಲ ವೇರಿಯೇಬಲ್ಸ್ಗಳನ್ನ ಬ್ಯಾಲೆನ್ಸ್ ಮಾಡುವಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವಿಫಲ ಆಗಿದೆ. ಇದು ಇಟ್ ಈಸ್ ನಥಿಂಗ್ ಲೆಸ್ ದನ್ ಎ ಫೇಲ್ಯೂರ್ ಆಫ್ ಕಾಂಗ್ರೆಸ್ ಹೈಕಮಾಂಡ್ ಇನ್ ಬ್ರಿಂಗಿಂಗ್ ಬೋತ್ ಲೀಡರ್ಸ್ ಟುಗೆದರ್ ಆನ್ ದ ಸೇಮ್ ಪೇಜ್. ಫಾರ್ ಎಕ್ಸಾಂಪಲ್, ಈಗ ಸಿದ್ದರಾಮಯ್ಯ ನೀವು ರಾಜ್ಯಸಭೆಗೆ ಬನ್ನಿ ಅಂತ ಹೇಳಿದ ತಕ್ಷಣ ನನ್ನ ಕುರ್ಚಿಗೆ ಯಾರು ಬರ್ತಾರೆ ಅಂತ ಆ ಪ್ರಶ್ನೆ ಎಂಟರ್ಟೈನ್ ಮಾಡಬಾರ್ದು. ಯಾಕಂದ್ರೆ ನನ್ನ ಕುರ್ಚಿಗೆ, ನನ್ನ ಸ್ಥಾನಕ್ಕೆ ಯಾರು ಬರ್ತಾರೆ ಅಂತ ಕೇಳಲೇಬಾರ್ದು. ಪಕ್ಷದ ಶಿಸ್ತು ಅನ್ನೋದು ಗೊತ್ತಿದ್ರೆ ಹೈಕಮಾಂಡ್ ಸ್ನೇಕ್ ಫೈಟ್ ನಡೀತಾ ಇದೆ. ಇದೇನ್ ನಡೀತಾ ಇದೆ, ಡಾಗ್ ಫೈಟ್ ನಡೀತಾ ಇದೆಯೋ, ಎಂತ ಕಾಕ್ ಫೈಟ್ ನಡೀತಾ ಇದೆಯೋ ಎಲ್ಲ ಜನರಿಗೆ ಅರ್ಥ ಆಗುತ್ತೆ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದಟ್ ಲ್ಯಾಂಗ್ವೇಜ್. ದಟ್ಸ್ ನಾಟ್ ದ ಲ್ಯಾಂಗ್ವೇಜ್ ಆಫ್ ಪಾಲಿಟಿಕ್ಸ್. ನಾನು ಹೇಳ್ತಾ ಇರೋದು ಇಬ್ರು ನಾಯಕರುಗಳನ್ನ ಸಮನ್ವಯಕ್ಕೆ ತಗೊಂಡ್ಬಂದು ಇಲ್ಲಿ ಪಕ್ಷದ ಹಿತಾಸಕ್ತಿ, 2023 ಚುನಾವಣೆ ಹಿತಾಸಕ್ತಿ ಮತ್ತು ಸಮುದಾಯಗಳ ಬ್ಯಾಲೆನ್ಸ್, ಎಲ್ಲ ಸಮುದಾಯಗಳ ಬರ್ತೀನಿ. ಸ್ವಾತಿ ಅವ್ರಿಗೆ ಒಬ್ಜೆಕ್ಷನ್ ಇದೆ, ರಾಜ್ಯಭಾರ ನಡೆಸ್ತಾ ಇದ್ದಾರೆ, ಎಲ್ಲವೂ ಕರೆಕ್ಟ್ ಆಗಿದೆ ಅನ್ನೋದು ಸ್ವಾತಿ ಅವ್ರ ನಂಬಿಕೆ. ಬಟ್ ಸರ್, ಜೂನ್ 2024, ಜುಲೈ 2024, ಆಗಸ್ಟ್ 2024, ಏಪ್ರಿಲ್ 2025, ನವೆಂಬರ್ 2025, ಫೆಬ್ರವರಿ 2026, ಈಗ ಅಟ್ ಪ್ರೆಸೆಂಟ್ 2026 ಮೇ ಎಂಡ ಸರ್. ಇದು ಅಂದ್ರೆ ನಾನು ಕೊಟ್ಟಿದ್ದ ಪಟ್ಟಿ ರಾಜ್ಯ ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಲಿಕ್ಕೆ ಹೋದ ಟ್ರಿಪ್ನ ಡೀಟೇಲ್ಸ್. ಸ್ವಾತಿ ಅವ್ರು ಹೇಳ್ದಂಗೆ ಎಲ್ಲವೂ ಲಿಬರ್ಟಿ ಇದೆ, ರಾಜ್ಯ ನಾಯಕರು ಎಲ್ಲ ಡಿಸಿಷನ್ ತಗೊಂಡು ಹೋಗ್ತಾರೆ ಅನ್ನೋಂಗಿದ್ರೆ ದೆಹಲಿಗೆ ಯಾಕೆ ಪದೇ ಪದೇ ಹೋಗ್ಬೇಕು? ಇಲ್ಲಿನ ರಾಜಸ್ಥಾನ ನಾಗೇಂದ್ರ ಸರಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಂದ್ರೆ ಈ ದೆಹಲಿ ಟ್ರಿಪ್ಗಳು ಪ್ರತಿ ಬಾರಿ 6+1 ಟ್ರಿಪ್ಗಳಿಂದ ಏನು ಫಲ ಸಿಗಲಿಲ್ಲ ಅಂತಂದ್ರೆ ಏನ್ ಸಂದೇಶ ಕೊಡ್ತದೆ? ಅವ್ರ ಉತ್ತರ ಕೊಡಿ ಮೇಡಮ್. ನಾನು ಮತ್ತೊಂದ್ಸತಿ ರಿಪೀಟ್ ಮಾಡ್ತೀನಿ. ಜೂನ್ 2024, ಜುಲೈ 2024, ಆಗಸ್ಟ್ 2024, ಏಪ್ರಿಲ್ 2025, ಯು ಹ್ಯಾವ್ ಟು ಲಿಸನ್. ನವೆಂಬರ್ 2025, ಫೆಬ್ರವರಿ 2026. ನೋಡಿ, ನಮಗೆ ಅವಕಾಶ ಸಿಗದಂತ ಸಂದರ್ಭದಲ್ಲಿ ನೀವು ಮಧ್ಯದಲ್ಲಿ ದಯವಿಟ್ಟು ಮಾತಾಡಬಾರ್ದು ಅಂತ ನಾನು ಮೊದಲೇ ಕೇಳ್ಕೊತಾ ಇದ್ದೀನಿ. ಇದು ಕೇಳಿ, ನಾನು ನಿಮ್ಗೆ ಉತ್ತರ ಕೊಡ್ತಾ ಇಲ್ಲ ಮೇಡಮ್, ನಾನು ಇಲ್ಲಿ ಕೊಡ್ತಾ ಇದ್ದೀನಿ, ಇವ್ರಿಗೆ ಹೇಳ್ತಾ ಇದ್ದೀನಿ. ನಿಮಗೆ ನಾನು ಹೇಳಿಲ್ಲ. ನೋಡಿ,
ಯಾವ ಈ ಸರ್ಕಾರವನ್ನ ಕಳೆದ ಬಾರಿ ತಾವು ಏನೇನು ಹೇಳಿದ್ರಿ, ಬೇರೆ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ರಾಜ್ಯದ ಅಭಿವೃದ್ಧಿ ಆಗಿಲ್ಲ ಹಾಗೆ ಹೀಗೆ ಅಂತಂಥ ಸಂದರ್ಭದಲ್ಲಿ ಈ ರಾಜ್ಯದ ಜನತೆ ಒಂದು ಪೂರ್ಣ ಬಹುಮತ ಕೊಟ್ಟು ಸ್ಟೇಬಲ್ ಸರ್ಕಾರವನ್ನು ಕೊಡಬೇಕು ಅಂತಕ್ಕಂಥದಕ್ಕೆ 136 ಸೀಟ್ ಗೆಲ್ಸ್ ಕಳಿಸಿದ್ದು ನಿಮ್ಮನ್ನ. ಡೇ ಒನ್ನಿಂದ ಇದು ಇವತ್ತೇನು ಹೊಸದಲ್ಲ. ದಿನ ಬೆಳಿಗ್ಗೆ ಆದರೆ ಕೂಡ ನೀವು ಬರೀ ಇದರ ಅಧಿಕಾರ ಕಚ್ಚಾಟದಲ್ಲೇ ಇದ್ರಿ, 2 ಗುಂಪು ಮಾಡಿಕೊಂಡು. ಮತ್ತೊಂದೇನು ಅಂತಂದ್ರೆ ಇಂಪಾರ್ಟೆಂಟು, ಇದು ಬ್ಲ್ಯಾಕ್ ಮೇಲ್ ರಾಜಕಾರಣ ಟೋಟಲಿ. ಯಾವ ಅಹಿಂದ ಬಗ್ಗೆ ಆಗಲೇ ಸರ್ ಹೇಳ್ತಾ ಇದ್ರು, ಅಹಿಂದ ಅಲ್ಲಿ JDS ಅಲ್ಲೂ ಇದೇ ಪರಿಸ್ಥಿತಿನೇ ಮಾಡಿದ್ದು. ನಾನು ಕೊಡ್ಲಿಲ್ಲ ಅಂತಂದ್ರೆ ಅಹಿಂದ ಮಾಡ್ತೀನಿ, ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತಕ್ಕಂಥದನ್ನ. ನೀವು ಬ್ಲ್ಯಾಕ್ ಮೇಲ್ ಆದ್ರೂ ಮಾಡ್ಕೊಳ್ಳಿ, ಅಹಿಂದ ಆದ್ರೂ ಮಾಡ್ಕೊಳ್ಳಿ, ಮತ್ತೊಂದಾದ್ರೂ ಮಾಡ್ಕೊಳ್ಳಿ. ಮತ್ತೊಬ್ರು ಹೇಳಿದ್ರು ಪೇಪರ್ ಪೆನ್ ಅಂತಕ್ಕಂಥ ಮಾತು ಕೂಡ ಮಾತಾಡೋದು. ನಾವೇನು ಹೇಳ್ತೀವಿ ಅಂತಂದ್ರೆ, ನೀವು ಏನಾದ್ರೂ ಮಾಡ್ಕೊಳ್ಳಿ, ಜನಗಳಿಗೆ ಇವತ್ತು ಜ್ವಲಂತ ಸಮಸ್ಯೆಗಳು, ಅನೇಕ ಸಮಸ್ಯೆಗಳು ರಾಜ್ಯದಲ್ಲಿ ಕಾಡ್ತಾ ಇದೆ. ಈ ಸಮಸ್ಯೆಗಳಿಗೆ ತಾವು ಸ್ಪಂದಿಸಿದಾನೆ. ಇವತ್ತು ನೋಡ್ತಿದ್ದೀರಾ, ಉತ್ತರ ಕರ್ನಾಟಕದಲ್ಲಿ ದಿನ ಬೆಳಗಾದ್ರೆ ಮಳೆ ಗಾಳಿ ಸಮೇತ ಬಂದು ಅನೇಕ ಹಳ್ಳಿಗಳು ಇವತ್ತು ಕೊಚ್ಕೊಂಡು ಹೋಗ್ತಾ ಇರೋ ಪರಿಸ್ಥಿತಿ. ಒಬ್ಬರಾದ್ರೂ ಇದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾರು ಸ್ಪಂದಿಸಿದ್ರ? ಇವರು ಪಾಪ ಸಿಕ್ಕಾಪಟ್ಟೆ ಕಾಳಜಿ ಇದೆ ರಾಜ್ಯದ ಬಗ್ಗೆ, ಅಭಿವೃದ್ಧಿ ಬಗ್ಗೆ. ದಯವಿಟ್ಟು ನೀವು ಮಾತಾಡಬಾರ್ದು. ಒಂದೇ ಒಂದು ಮಿನಿಸ್ಟರ್ ಜ್ಞಾನ ತೋರಿಸಿ ಆ ಭಾಗಕ್ಕೆ ಹೋಗ್ಬಿಟ್ಟು ಈ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಅವ್ರ ಜನಗಳ ಸಮಸ್ಯೆಗಳನ್ನ ಆಲೋಚಿಸಿದ್ದೀವಿ ಅಂತಕ್ಕಂಥದ್ದು. ಮತ್ತೆ ಇನ್ನೊಂದು ಮಾತು, ಪಾಪ ದುಂದುವೆಚ್ಚ ಬಗ್ಗೆ ಮಾತಾಡ್ತಾ ಇದ್ರು. ಎಷ್ಟು ತಾವ್ ಹೇಳಿದ್ರಿ, ಡೇಟ್ಗಳು ಕೊಟ್ರಿ, ಇನ್ನೊಂದು ಮರ್ತೋಗ್ಬಿಟ್ರಿ. ಬರ್ತಡೇನು ಒಂದಿತ್ತು, ಬರ್ತ್ಡೇ ಕೂಡ ಇತ್ತು, ಅದರಲ್ಲಿ ಬರ್ತ್ಡೇ ಗಿಫ್ಟ್ ಇತ್ತು. ನೋಡಿ, ನೀವು ಬರ್ತ್ಡೇ ಗಿಫ್ಟ್ ಕೊಟ್ಕೋತಿರೋ ಮತ್ತೊಂದು ನಮ್ಗೆ ಅವಶ್ಯಕತೆ ಇರಲಿಲ್ಲ. ನಾನು ಪದೇ ನಾನು ಹೇಳ್ತಾ ಇದ್ದೆ, ವೀಕ್ ಹೈಕಮಾಂಡ್ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇವತ್ತೇನಂತ ಹೇಳಿದ್ರು ಸನ್ಮಾನ್ಯ ಖರ್ಗೆ ಅವರು ಕರ್ನಾಟಕದವರ AICC ಅಧ್ಯಕ್ಷರು, ಅವ್ರಿಗೇನು ಗೊತ್ತಿಲ್ವೇ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರಗಳ ಬಗ್ಗೆ? ಜನಗಳಿಗೆ ಗೊತ್ತಾಗಿಲ್ವ? ಮತ್ತೊಂದು ಮೇಡಮ್, ಸಂಪುಟ ಪುನರ್ರಚನೆ ಅಂತಕ್ಕಂಥ ಪದ ಬಳಕೆ ಮಾಡ್ತಾವ್ರೆ. ಸಂಪುಟ ಪುನರ್ರಚನೆಯಲ್ಲಿ ವಿಷಯ ಏನು ಅಂತಂದ್ರೆ, ಕೆಲವು ಕಳಪೆ ಸಚಿವರುಗಳಿದ್ದಾರೆ, ಕಳಪೆ ಸಾಧನೆಗಳನ್ನ ಕೇಂದ್ರದಲ್ಲಿ ಹೇಳಿದಾರಂತೆ ಇವರು ಹೈಕಮಾಂಡ್ಗೆ. ಹಾಗಾದ್ರೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ನಡೀತಾ ಇಲ್ವಾ? ದಯವಿಟ್ಟು ಈ ರಾಜ್ಯದಲ್ಲಿ ಈಗ 15 ಜನ ತಗೋತಾ ಇದೀವಲ್ಲ, 10 ಜನ ತೆಗೆದಾಕಿ 15 ಜನ ತಗೋತಾ ಇದ್ದೀವಿ. ಕಳಪೆ ಸಚಿವರುಗಳಿದ್ದಾರೆ ಅಂತ ಕಡೆ ಸ್ಪಷ್ಟ, ಸಾಧನೆ ಆಗಿಲ್ಲ, ಶೂನ್ಯ, ಅದಕ್ಕೆ ತೆಗಿತಾ ಇದ್ದೀವಿ ಅಂತಕ್ಕಂಥದ್ದಾದ್ರೆ ರಾಜಶೇಖರ್ ಸರ್ಗೆ ಪ್ರಶ್ನೆ ಮಾಡಬೇಕು. ಅದಕ್ಕೆ ಮುಂಚೆ ಕರೆಕ್ಟ್ ಸ್ವಾತಿ ಅವರು ಹೇಳ್ತಿದ್ರಲ್ಲ, ಆನ್ ಗ್ರೌಂಡ್ ಇದ್ದಾರೆ ನಾಯಕರು, ಸಚಿವರು ಎಲ್ಲರೂ ಕೂಡ ಮಾಧ್ಯಮದಲ್ಲಿ ಪ್ರಸಾರ ಮಾಡದೆ ಹೋದ್ರು ಕೂಡ ಕೆಲಸ ಮಾಡ್ತಿದ್ದಾರೆ. ಹಾವೇರಿಯಲ್ಲಿ ಮಳೆ ಬಂದು ರೈತರು ಬಾಯ್ ಬಡ್ಕೊಳ್ಳೋ ಪರಿಸ್ಥಿತಿ ಇರುವಾಗ ಎಷ್ಟು ಜನ ಮಿನಿಸ್ಟರ್ ಅಲ್ಲೋದ್ರು ಮೇಡಮ್? ನಾನು ಲೆಕ್ಕ ಕೊಡ್ತೀನಿ. 10+ ಮಿನಿಸ್ಟರ್ಸ್ ಇನ್ ಡೆಲ್ಲಿ ಟುಡೇ. 10+ ಮಿನಿಸ್ಟರ್ಸ್ ಇನ್ ಡೆಲ್ಲಿ. ಹಾವೇರಿಗೆ ಎಷ್ಟು ಜನ ಹೋದ್ರು? ಜಿಲ್ಲಾ ಉಸ್ತುವಾರಿ ಸಚಿವರು ಹೋದ್ರ, ಕೃಷಿ ಸಚಿವರು ಹೋದ್ರ? ನಾನು ಹೇಳ್ತಾ ಇದೀನಿ, ಉತ್ತರ ಕೊಡ್ತಾ ಇದೀನಿ ನೋಡಿ. ಬೆಳಗ್ಗೆ ನಾನು ಚಲುವರಾಯಸ್ವಾಮಿ ಅವ್ರ ಹತ್ರ ಮಾತಾಡಿದೀನಿ. ಇಲ್ಲೇ ಕೂತ್ಕೊಂಡು ಅವ್ರು ಇಡೀ ಒಂದು ಅಲ್ಲಿ ಏನ್ ನಡೀತಾ ಇದೆ ಸಮಸ್ಯೆಯನ್ನ ಮಾನಿಟರ್ ಮಾಡಿದ್ದಾರೆ. ಅಲ್ಲಿ DC ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಪ್ರತ್ಯಕ್ಷದರ್ಶಿ ಇದಕ್ಕೆ ಆಯ್ತಾ. ಇದು ಮಾಧ್ಯಮಗಳಲ್ಲಿ ಬರ್ಲಿಲ್ಲ ಅಂತಂದ್ರೆ ನಾವು ಕೆಲಸ ಮಾಡ್ತಿಲ್ಲ ಅಂತ ಅರ್ಥ ಅಲ್ಲ. ಮಾಧ್ಯಮಗಳಲ್ಲಿ ಏನ್ ಸುದ್ದಿ ಬರುತ್ತೆ ಅದೇ ಸರ್ಕಾರದ ರಿಪೋರ್ಟ್ ಕಾರ್ಡ್ ಅಂತ ರಾಜಶೇಖರ್ ತಳವಾರ್ ಅವರಿದ್ದಾರೆ ನಮ್ಮ ಜೊತೆಯಲ್ಲಿ, ವಾಲ್ಮೀಕಿ ಸಮುದಾಯದ ಮುಖಂಡರು. ರಾಜಶೇಖರ್ ಅವರೇ ನಮಸ್ಕಾರ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಇವತ್ತು ಏನೋ ಒಂದು ಡಿಸಿಷನ್ ಆಗ್ಬಿಡಬಹುದಾಗಿತ್ತಂತೆ, ಆದ್ರೆ ಸತೀಶ್ ಜಾರಕಿಹೊಳಿ ಅವರ KPCC ಪಟ್ಟದ ಡಿಮ್ಯಾಂಡ್ ಇಸ್ ಮೇಕಿಂಗ್ ದ ಮ್ಯಾಟರ್ ಕಾಂಪ್ಲಿಕೇಟೆಡ್. ಸತೀಶ್ ಜಾರಕಿಹೊಳಿ ಅವರ ಈ ಡಿಮ್ಯಾಂಡ್ ಇಂದಾಗಿ ಹೈಕಮಾಂಡ್ಗೆ ಸ್ವಲ್ಪ ಕಷ್ಟ ಆಗ್ತಿದೆಯಂತೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಇಬ್ಬರೇ ಆಗಿದ್ದಿದ್ರೆ ಕನ್ವಿನ್ಸ್ ಮಾಡಬಹುದಾಗಿತ್ತು ಅನ್ನೋದು ನಮಗೆ ಮೂಲಗಳ ಮಾಹಿತಿ. ತಾವೇನು ಹೇಳ್ತೀರಿ ಈ ಬಗ್ಗೆ? ವಿಷಯ ಹೈಕಮಾಂಡ್ನಲ್ಲಿ ಹೋಗಿದೆ, ಚರ್ಚೆ ಆಗ್ತಾ ಇದೆ ಅನ್ನೋ ಬಿಸಿ ಸುದ್ದಿ ತಮ್ಮ ನಂಬಲಾರ ಮೂಲಗಳಿಂದ ಬಂದಿರತಕ್ಕಂತ ತಾವು ಹೇಳ್ತಾ ಇದ್ದೀರಿ. ನಾವು ಈ ರಾಜ್ಯದ ಅಹಿಂದ ವರ್ಗ ಏನ್ ಬಯಸುತ್ತೆ ಅಂತಂದ್ರೆ, KPCC ಅಧ್ಯಕ್ಷ ಪದವಿಕಿನ ಏನಾದರೂ ಬದಲಾವಣೆ ಆದರೆ ಸತೀಶ್ ಜಾರಕಿಹೊಳಿ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಈ ರಾಜ್ಯದ ಕೆಳವರ್ಗದ ಮತ್ತೆ ಶೂದ್ರ ಸಮಾಜದ ಬೇಡಿಕೆ. ಆದ್ರಿಂದ ಹೈಕಮಾಂಡ್ನ ಅಂಗಳದಲ್ಲಿ ಏನು ಎಂತೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನೋ ಊಹಾಪೋಹದ ನಡುವೆ
ನಾವು ಬರೀ ಈ ಊಹಾಪೋಹಗಳ ನಡುವೆ ಮಾತಾಡೋದಕ್ಕಿಂತ ಏನೇ ಆದರೂ ಕೂಡ ಒಂದು ಸಾರಿ ಏನಾದರೂ ಹೈಕಮಾಂಡ್ ತೀರ್ಮಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗಿ ಅಲ್ಲಿ ಉಳಿಬೇಕು ಅಂತ ತೀರ್ಮಾನ ಆದರೆ KPCC ಅಧ್ಯಕ್ಷ ಗಾದಿಗೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರನ್ನು ಅದನ್ನು ಅವರು ಆಯ್ಕೆ ಮಾಡಬೇಕು. ಏಕೆಂತಂದರೆ ಈಗಾಗಲೇ ಈ ರಾಜ್ಯದಲ್ಲಿ ಅತ್ಯಂತ ಅಹಿಂದ ಈ ರಾಜ್ಯದ ಈ ಕಾಂಗ್ರೆಸ್ ಪಕ್ಷದ ಮೂಲ ಆಧಾರ ಬೆನ್ನೆಲುಬು ಆ ಅಹಿಂದ ವರ್ಗದನ್ನು ಪ್ರತಿನಿಧಿಸ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಪಕ್ಷ ಸಿದ್ದರಾಮಯ್ಯ ಸಾಹೇಬರು ಕಂಟಿನ್ಯೂ ಆಗಿ ಮುಖ್ಯಮಂತ್ರಿ ಆಗಿ ಮುಂದುವರೆದಲ್ಲಿ ಸಿದ್ದರಾಮಯ್ಯ ಸಾಹೇಬರ ನಂತರ ಬರ್ತಕ್ಕಂಥ ಒಂದು KPCC ಅಧ್ಯಕ್ಷ ಪದವಿಯನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಕೊಟ್ಟರೆ ಈ ರಾಜ್ಯದಲ್ಲಿ ಆಡಳಿತ ಮತ್ತೆ ಮುಂದೆ 2028ರಲ್ಲಿ ಕಾಂಗ್ರೆಸ್ ಪಕ್ಷ ಪುನಃ ಅಧಿಕಾರಕ್ಕೆ ಬರೋದರಲ್ಲಿ ಎರಡು ಮಾತಿಲ್ಲ. ಆದ್ದರಿಂದ ಈ ರಾಜ್ಯದ ಜನತೆ ಈಗಾಗಲೇ ಹಲವು ಮಾತನಾಡತಕ್ಕಂಥ ವಿಚಾರಗಳನ್ನು ಹಲವರು ತಮ್ಮ ವ್ಯಕ್ತಪಡಿಸಿದ್ದಾರೆ. ಈ ರಾಜ್ಯದಲ್ಲಿ ಯಾವುದೇ ಗೊಂದಲಗಳಿಲ್ಲ. ಈ ಹಿಂದೆ ಅನೇಕ BJP ಸರ್ಕಾರ ಇದ್ದಾಗ ಆಗಿರ್ತಕ್ಕಂಥ ಗೊಂದಲಗಳು, ಅನೇಕ ಬಡದಾಟಗಳು, ಅಧಿಕಾರಕ್ಕಾಗಿ ಏನು ಹಗ್ಗ ಜಗಾಟ ನಡೀತು ಇಡೀ ರಾಜ್ಯದ ಜನ ಜಿಗುಪ್ಸಿಕೊಂಡ್ರು. ಅದಕ್ಕೆ ಅತ್ಯಂತ ಬಹುಮತವನ್ನ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ್ರು. ಆ ರೀತಿ ಅಭಿವೃದ್ಧಿ ಬಗ್ಗೆ ಮಾತಾಡಿ ನೋಡೋಣ. ವಾಲ್ಮೀಕಿ ಹಗರಣ, ಮಿನಿಸ್ಟರ್ಗಳು ಜೈಲ್ಗೆ ಹೋಗಿರ್ತಕ್ಕಂಥದ್ದು, ರೈತರಿಗೆ ಬೆಂಬಲ ಬೆಲೆ ಇಲ್ಲ, ಗೊಬ್ಬರ ಕೊಟ್ಟಿಲ್ಲ, ಅಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಹೋಗಿ ಒಂದು ಮಿನಿಸ್ಟರ್ ಹೋಗಿಲ್ಲ ಇವತ್ತಿನವರೆಗೂ. ಕಾನೂನು ಸುವ್ಯವಸ್ಥೆ ಇಲ್ಲ. ಯಾವ ವಿಚಾರ BBMP ಗುಂಡಿಗಳು ಬಿದ್ದಿದೆ, BBMP ಗುಂಡಿಗಳು ಬಿದ್ದಿದೆ, ಒಬ್ಬರು ಹೋಗಿಲ್ಲ ಒಂದಿನ ಒಂದು ಗುಂಡಿ ಹತ್ರ. ಯಾವ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ಅಭಿವೃದ್ಧಿ ಬಗ್ಗೆ ಮಾತಾಡಿ, ಲಿಸ್ಟ್ ನೋಡೋಣ. ತನಿಖೆಗೆ ಆಜ್ಞಾಪಿಸಿ CBI ED ತನಿಖೆ ಮಾಡಿತು. ಸೆಂಟ್ರಲ್ ಗವರ್ಮೆಂಟ್ BJP ಕೇಂದ್ರದಲ್ಲಿರತಕ್ಕಂಥ BJP ಸರ್ಕಾರ ಕರೆಕ್ಟ್. ಹಿಂದೆಲ್ಲ ನೋಡಿದ್ದೀವಿ, ಜನ ಕೂಡ ನೋಡಿದ್ದಾರೆ. ಮುಂದಿನ ಮಾತಾಡೋಣ ಆಯ್ತಪ್ಪ. ನಿಮ್ಮ ಆಕಾಂಕ್ಷೆಯಂತೆಯೇ ಸತೀಶ್ ಜಾರಕಿಹೊಳಿ ಅವರಿಗೆ CM ಐ ಡೌಟ್ KPCC ಸ್ಥಾನನೇ ಕೊಟ್ರು ಅಂತ ಅನ್ಕೊಳ್ಳೋಣಪ್ಪ. DK ಶಿವಕುಮಾರ್ ಅವ್ರು ಏನ್ ಮಾಡ್ಬೇಕು? ಬಿಟ್ಬಿಡ್ತಾರಾ? ಈಗಾಗಲೇ ನೋಡಿ ಮೇಡಮ್, 5-6 ವರ್ಷ ಅವರು KPCC ಅಧ್ಯಕ್ಷಗಾದೆ ಅಂತ ಎಲ್ಲವನ್ನ ಅನುಭವಿಸಿದ್ದಾರೆ. ಅವರು ಕೂಡ ಈ ರಾಜ್ಯದಲ್ಲಿ ಒಳ್ಳೆಯ ನಾಯಕತ್ವವನ್ನು ಹೊಂದಿದ್ದಾರೆ. ಆದರೆ ಈ ರಾಜ್ಯದ ಮೂಲ ಏನು, ಈ ರಾಜ್ಯದ ಅಹಿಂದ ವರ್ಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಕ್ಸಿಜನ್ ಇದ್ದಂಗೆ. ಈ ಒಂದು ಈ ಒಂದು ವರ್ಗಗಳಿಗೆ ನ್ಯಾಯ ಕೊಡಬೇಕಂತಂದ್ರೆ ರಾಜ್ಯದ ಒಂದು ಕಾಂಗ್ರೆಸ್ ಪಕ್ಷದ ಜೀವಾಳ ಏನು, ಅಹಿಂದ ವರ್ಗ. ಅಹಿಂದ ವರ್ಗಕ್ಕೆ ನಾವು ನ್ಯಾಯ ಕೊಡಬೇಕಂತಂದ್ರೆ ಮುಖ್ಯವಾಗಿ ನಾವು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವಕ್ಕೆ ಮಾನ್ಯತೆಯನ್ನು ಕೊಡಬೇಕು. ಈಗಾಗಲೇ 5-6 ವರ್ಷ ಅಧ್ಯಕ್ಷಗಾದಿ KPCC ಅಧ್ಯಕ್ಷಗಾದಿಯನ್ನ ಸನ್ಮಾನ್ಯ DK ಶಿವಕುಮಾರ್ ಅವರು ಅನುಭವಿಸಿದ್ದಾರೆ. ನೋಡಿ, 2 ವರ್ಷ 3 ವರ್ಷ ಇರ್ತದೆ. ಆದ್ರಿಂದ ಅದನ್ನ ಬಿಟ್ಟುಕೊಡ್ಬೇಕು. ಅವ್ರು ದೊಡ್ಡ ಮನಸ್ಸು ಮಾಡಿ ಈಗಾಗಲೇ ಕ್ಯಾಬಿನೆಟ್ ರ್ಯಾಂಕ್ ಹೊಂದಿದ್ದಾರೆ, KPCC ಅಧ್ಯಕ್ಷಗಾದಿಯನ್ನು ಹೊಂದಿದ್ದಾರೆ. ರೆಸ್ಪಾಂಡ್ ಮಾಡಲಿ ಇಟ್ನಲ್ ಸರ್. ವಿ ವಿಲ್ ಕಮ್ ಬ್ಯಾಕ್ ಟು ಸಿದ್ದರಾಮಯ್ಯ ಸರ್. ಸಿದ್ದರಾಮಯ್ಯನವರು ಅವರ ಆಪ್ತ ಬಳಗದ 5-6 ಮಂದಿ ಸಚಿವರನ್ನ, ಒಂದಷ್ಟು ಮಂದಿ MLA MLCಗಳನ್ನ ಕರ್ಕೊಂಡು ದೆಹಲಿಗೆ ಪ್ರೈವೇಟ್ ಫ್ಲೈಟ್ ನಲ್ಲಿ ಹೋಗುವಂತಹ ಪರಿಸ್ಥಿತಿ ಯಾಕೆ ಬಂತು? ಮತ್ತೊಂದು ಕಡೆಯಲ್ಲಿ ರಾಜ್ಯಸಭೆ ಬಗ್ಗೆ ಕೂಡ ಇದು ಮತ್ತೆ ಅಂತಕ್ಕಂತೇನೆ ನಮ್ಮ ರಾಜಶೇಖರ್ ಸರ್ ಹೇಳ್ದಂಗೆನೆ ರಾಜ್ಯಸಭಾ ಆಫರ್ ಮಾಡಿದ್ರು, ಬಟ್ ಬೇಡ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಆಪ್ತರ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ. ಈಗ ಸ್ವಾತಿ ಅವರು ಹೇಳ್ದಂಗೆ, ಹೈಕಮಾಂಡ್ ಅವ್ರು ಹೇಳ್ದಂಗೆ ಕೇವಲ ಪರಿಷತ್ತು ರಾಜ್ಯಸಭಾನೇ ಅಂತ ಆಗಿದ್ದಿದ್ರೆ ಸಿದ್ದರಾಮಯ್ಯನವರಿಗೆ ಗುಂಪು ಹಾಕಬೇಕಿತ್ತು ಅಂತ ಅವ್ರ ಜೊತೆಯಲ್ಲಿ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇಲ್ಲ, ಈ ರಾಜ್ಯಸಭೆ ಚುನಾವಣೆ SR ಇತ್ಯಾದಿಗಳು, ದೀಸ್ ಆರ್ ಆಲ್ ಇನ್ಫಾರ್ಮೇಶನ್ ಫಾರ್ ದ ಮೀಡಿಯಾ ಕನ್ಸಂಪ್ಷನ್. ಮೀಡಿಯಾಗಳಿಗೆ ಈ ಥರದ ಒಂದು ಹೆಡ್ಲೈನ್ ಮ್ಯಾನೇಜ್ಮೆಂಟ್ಗಳಿಗೆ ಕೊಡುವಂಥ ಮಾಹಿತಿಗಳು ಮಾತ್ರ. ಆದರೆ ಏನು ನಡೀತಾ ಇದೆ ಅನ್ನೋದು ಕಣ್ಣಿಗೆ ಕಾಣುತ್ತೆ. ಮೀಡಿಯಾಗೂ ಕೂಡ ಕಾಮನ್ ಸೆನ್ಸ್ ಅನ್ನೋದು ಇರ್ತದೆ. ಈಗ ನೀವು ಅನಾಲಿಸಿಸ್ ಮಾಡಿದ್ರಲ್ಲ ಈ ಜಾರಕಿಹೊಳಿ ಅವರ ವಿಚಾರದಲ್ಲಿ, ಅವರ KPCC ಅಧ್ಯಕ್ಷ ಒಂದು ಸ್ಥಾನದ ಬೇಡಿಕೆನೇ ಒಂದು ದೊಡ್ಡ ಒಂದು ಇಲ್ಲಿ ಸ್ಟಂಬ್ಲಿಂಗ್ ಬ್ಲಾಕ್ ಆಗಿದೆ ಅಂತ. ಈಗ ಇನ್ ಕೇಸ್ ಲೆಟ್ಸ್ ಅಸ್ಯೂಮ್, ಯಾಕೆ ಸಿದ್ದರಾಮಯ್ಯ ಇಷ್ಟು ತಮ್ಮ ಬೆಂಬಲಿಗರು ಎಲ್ಲ ಕರ್ಕೊಂಡೋಗಿ ಹೋಗ್ತಾರೆ ಅಂದರೆ, ಈಗ ಇನ್ ಕೇಸ್ ದೇರ್ ಇಸ್ ಅ ಚೇಂಜ್ ಆಫ್ ಪವರ್, ಚೇಂಜ್ ಆಫ್ ಗಾರ್ಡ್, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಟ್ರೆ ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗ ನಾಯಕರುಗಳು, ತಮ್ಮ ಬೆಂಬಲಿಗ ಶಾಸಕರುಗಳ ಅವರ ಸ್ಥಾನಮಾನ ಏನಾಗಿರ್ತದೆ ಹೊಸ ಕ್ಯಾಬಿನೆಟ್ಟಲ್ಲಿ, ಮತ್ತು ಕಾಂಗ್ರೆಸ್ ಪಕ್ಷದ
ಅಧ್ಯಕ್ಷರು ಯಾರಾಗ್ತಾರೆ. ಯಾಕಂದ್ರೆ ಈಗ ಅಹಿಂದ ನಾಯಕರು ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತು ಮೇಲ್ವರ್ಗದ ಒಬ್ಬ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ನಾಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅಹಿಂದ ವರ್ಗದ ಒಬ್ಬ KPCC ಅಧ್ಯಕ್ಷ ಆಗಲಿ ಅನ್ನೋ ಒಂದು ಅವ್ರ ಅಭಿಲಾಷೆ ಇದ್ರೆ ಅದನ್ನು ನಾವು ವಿ ಕೆನಾಟ್ ಫಾಲ್ಟ್ ಅಟ್ ಇಟ್, ಬಿಕಾಸ್ ಕಾಂಗ್ರೆಸ್ ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಅ ಬಿಗ್ ಟೆಂಟ್ ಪಾರ್ಟಿ. ಎಲ್ಲ ಸಮುದಾಯಗಳನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ ಕಾಂಗ್ರೆಸ್ ಅಂತ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷಕ್ಕೆ. ಅದ್ರ ಜೊತೆಗೇನೆ MB ಪಾಟೀಲ್ ಉಪಮುಖ್ಯಮಂತ್ರಿ ಆಗಬೇಕು ಅಂತಾರೆ. ಆಮೇಲೆ ಕೆಲವೊಂದು ಮೂಲಗಳ ಪ್ರಕಾರ ಕೇಳೋದ ಪ್ರಕಾರ ಈವನ್ ಯತೀಂದ್ರ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ತಾರೆ ಅಂತ ಒಂದು ಸುದ್ದಿ ಇದೆ. ಇದೆಲ್ಲವನ್ನ ಕನ್ಸಿಡರ್ ಮಾಡಿ ಬಹುಶಃ ಇವತ್ತಿನ ಮಾತುಕತೆ ಅಪೂರ್ಣಗೊಂಡಿದೆ ಅಂತ ಅನ್ಸುತ್ತೆ ನನಗೆ. ಬಹುಶಃ ಈ ಮಾತುಕತೆ ನಾಳೆ ಮುಂದುವರಿತದೆ. ಯಾಕಂದ್ರೆ ಒಂದು ಯಾವುದೇ ಸ್ಪಷ್ಟತೆ ಇಲ್ಲದೇನೆ ಪ್ರಿಯಾಂಕ್ ಖರ್ಗೆ ಅವ್ರ ಹೆಸರು ಇದೆ. ಹೀಗಿರುವಾಗ ಇವು ಯಾವುದೇ ಒಂದು ಸ್ಪಷ್ಟ ಇಕ್ವೇಶನ್, ಸ್ಪಷ್ಟ ಒಂದು ಫಾರ್ಮುಲಾ ಇಲ್ಲದೇನೆ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬರೋದು ಕಷ್ಟ ಆಗ್ತದೆ. ಬಹುಶಃ ಚರ್ಚೆ ಇನ್ನೂ ರಾತ್ರಿ ಮುಂದುವರಿತದೆ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆ ಇನ್ನೂ ಯಾರು ಅಷ್ಟು ಅವಸರದಲ್ಲಿ ಬೆಂಗಳೂರಿಗೆ ವಾಪಸ್ ಆಗೋ ಲಕ್ಷಣದಲ್ಲಿ ಇಲ್ಲ. ಸೊ ದೇ ವಿಲ್ ಕಂಟಿನ್ಯೂ ದಿಸ್ ಡಿಸ್ಕಷನ್. ಪ್ರಾಬ್ಲಿ ಐ ಗೆಸ್ ದೇ ವಿಲ್ ಕಂಟಿನ್ಯೂ ದಿಸ್ ಡಿಸ್ಕಷನ್ ಟುಮಾರೋ ಆಲ್ಸೋ. ಬಟ್ ಲೆಟ್ಸ್ ವೇಟ್ ಅಂಡ್ ಸಿ. ರೈಟ್ ಸರ್. ಸ್ವಾತಿ ಅವರೇ, ನೀವು ಫಸ್ಟ್ ರಿಯಾಕ್ಷನ್ ಅಲ್ಲಿ ಹೇಳ್ತಾ ಇದ್ರಿ ಒಟ್ಟಿಗೆ ಕೂತು ಮಾತನಾಡ್ಲಿಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ, ಹಂಗಾಗಿ CM DCM ಎಲ್ಲರನ್ನೂ ಕರೆದ್ರು. ಬಟ್ ಒಟ್ಟಿಗೆ ಮಾತುಕತೆ ಆಗಿದ್ದು ಲೇಟರ್ ಆನ್. ಸ್ವಾತಿ ಅವರೇ, ನಮಗೆ ಸಿಕ್ಕ ಮಾಹಿತಿ ನಿಮಗೂ ಗೊತ್ತಿರುತ್ತೆ. ಫಸ್ಟ್ CM ಜೊತೆಯಲ್ಲಂತೆ, ಫಸ್ಟಿಗೆ ಹೈಕಮಾಂಡ್ ಮಾತ್ರ, ಅದಾದ್ಮೇಲೆ CM ಜೊತೆಯಲ್ಲಿ, ಅದಾದ್ಮೇಲೆ DK ಶಿವಕುಮಾರ್. ಈ ಒಟ್ಟಿಗೆ ಮಾತುಕತೆ ನಡೆಸಿ ಬಗೆಹರಿಸುವ ಸಮಸ್ಯೆನೇ ಆಗಿದ್ದಿದ್ರೆ ನೀವು ಹೇಳ್ದಂಗೆ ಈ ಸಪ್ರೇಟ್ ಮಾತುಕತೆ ಯಾಕೆ? ಈ ಸಪ್ರೇಟ್ ಮಾತುಕತೆ ಅಂದ ತಕ್ಷಣ ಒಮ್ಮತ ಇಲ್ಲ, ಎಲ್ಲರಿಗೂ ಕೂಡ ಒಗ್ಗಟ್ಟಿಲ್ಲ, ಹಿಂಗೆ ಅಲ್ವಾ ಮೆಸೇಜ್ ಪಾಸ್ ಆಗೋದು? ಇಲ್ಲ, ಆಕ್ಚುಲಿ ಮಾಧ್ಯಮಗಳಿಗೆ ಬಂದಿರುವಂತ ಮಾಹಿತಿ ಏನು ಅಂತ ನನಗೆ ಗೊತ್ತಿಲ್ಲ. ಸಮಸ್ಯೆ ಏನು ಅಂತಂದ್ರೆ ಇಂದಿರಾ ಭವನ್ ನಲ್ಲಿ ಯಾವ ಮಾಧ್ಯಮಗಳಿಗೂ ಕೂಡ ಅವಕಾಶ ಇರಲಿಲ್ಲ. ಹೊರಗಡೆ ಕೇಳಿದಂತಹ ಸುದ್ದಿಗಳನ್ನ, ರಿಪೋರ್ಟರ್ಗಳು ಹೇಳಿರುವಂತಹ ಸುದ್ದಿಯನ್ನ ಇವತ್ತಿನ ದಿನ ತಾವುಗಳು ಕೂತು ಬಿತ್ತರಿಸ್ತಾ ಇದ್ದೀರಿ. ಆಕ್ಚುಲಿ ನಾನು ನಿಮಗೆ ಹೇಳ್ಬಿಡ್ತೀನಿ, ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಜೊತೆ ಒಂದು ಆಲ್ಮೋಸ್ಟ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೂತು ಒಂದು ಚರ್ಚೆಯನ್ನ ನಡೆಸಿದಂಥದ್ದು, ಸಮಾಲೋಚನೆಯನ್ನ ನಡೆಸಿದಂಥದ್ದು. ಇದಾದ ನಂತರದಲ್ಲಿ ಎಲ್ಲಾ ನಾಯಕರು ಕೂಡ ಒಟ್ಟಿಗೆ ಕೂತ್ಕೊಂಡು ಮಾತುಕತೆಯನ್ನ ನಡೆಸಿದರೆ ಆ ಫೋಟೋಗಳು ಕೂಡ ರಿಲೀಸ್ ಆಗಿದೆ ಮತ್ತು ಅದು ನಿಮಗೆ ನೀವು ಆಲ್ರೆಡಿ ಅದನ್ನ ಬಿತ್ತರಿಸಿದಿರಿ. ಸೊ ರಾಹುಲ್ ಗಾಂಧಿ ಅವರು ಮತ್ತೆ ಸಿದ್ದರಾಮಯ್ಯನವರು ಪ್ರೈವೇಟ್ ಆಗಿ ಮಾತಾಡಿದ್ದನ್ನ ಅದನ್ನ ಹೊರತುಪಡಿಸಿ 6 ಗಂಟೆಗಳ ಕಾಲ, 6 ಗಂಟೆ ಇಸ್ ನಾಟ್ ಅಟ್ ಸ್ಟ್ರೆಚ್ ಮಾಡಿರುವಂತ ಮೀಟಿಂಗ್ ಅಲ್ಲ, ಪಾರ್ಟ್ ಬೈ ಪಾರ್ಟ್ ಮಾಡಿರುವಂತ ಮೀಟಿಂಗು, ಮಧ್ಯ ಬ್ರೇಕ್ ಆಗಿರುತ್ತೆ ಮೀಟಿಂಗ್ಗಳು. ಸೊ ಈ ರೀತಿ ಅದು 6 ಗಂಟೆಗಳ ಕಾಲ, ಬಿಕಾಸ್ ನೀವು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಇದನ್ನ ಪ್ರಸಾರ ಮಾಡ್ತಾ ಇದ್ದ ಕಾರಣ ಇದು 6 ಗಂಟೆಗಳ ಕಾಲ ಮೀಟಿಂಗ್ ನಡೆದ್ಬಿಡ್ತು. ಏನ್ ನಡೀತು 6 ಗಂಟೆಗಳ ಕಾಲ, ಏನಾಗೋಯ್ತು ಇದು ದೆಹಲಿಯಲ್ಲಿ, ರಾಜ್ಯದಲ್ಲಿ ಏನಾಗೋಗುತ್ತೆ ಅನ್ನುವಂತಹ ಒಂದು ಊಹಾಪೋಹ ಸೃಷ್ಟಿಯಾಗಿರುವಂತದ್ದು. ಈಗ ಮಾಧ್ಯಮಗಳು ಬರ್ತಾ ಇದೆ ಸುದ್ದಿ, ರಾಜ್ಯಸಭಾ ಆಫರ್ ಬೇಡ ಅಂತಾನೆ ನಿಮ್ಗೆ ಪ್ರಶ್ನೆ ಕೇಳಿದ್ದು. ಏನಾಯ್ತು ಊಹಾಪೋಹ, ರಾಜ್ಯಸಭಾ ಸ್ಥಾನಕ್ಕೋಸ್ಕರ 6 ಅವರ್ ಚರ್ಚೆ ಮಾಡಿದ್ರೆ ನಂಬಕ್ ಕಷ್ಟ ಆಗುತ್ತೆ. ಇಲ್ಲ, ಯಾಕೆ 12 ಪರಿಷತ್ ಸ್ಥಾನಗಳಿಲ್ವಾ? ಓಕೆ, ಅದರಲ್ಲಿ 7 ಚುನಾವಣೆಗಳಿಲ್ವಾ? ನಾಮಿನೇಷನ್ ಇಸ್ ನಾಟ್ ಎ ಕ್ವೆಶ್ಚನ್. ಹೇಳ್ತೀನಿ ಕೇಳಿ ಅವರೇ, ನಾಮಿನೇಷನ್, ಮುಖ್ಯಮಂತ್ರಿಗಳ ನಾಮಿನೇಷನ್, ಗವರ್ನರ್ ನಾಮಿನೇಷನ್ ಅನ್ನುವಂಥದ್ದು ಬಹಳಷ್ಟು ಬಾರಿ ಪ್ರಶ್ನೆ ಆಗೋದಿಲ್ಲ. ಆದ್ರೆ ಯಾವಾಗ ಬೈನಿಯಲ್ ಚುನಾವಣೆ ಆಗುತ್ತೆ ಅನ್ನುವಂಥದ್ದು ಸಂದರ್ಭದಲ್ಲಿ, ಯಾವಾಗ ಶಾಸಕರು ಪರಿಷತ್ ಸದಸ್ಯರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ಒಂದು ಸಂದರ್ಭದಲ್ಲಿ ಎಲ್ಲವೂ ಕೂಡ ಕೂಡ್ಕೊಂಡು ಬಂದಿದೆ, ಒಟ್ಟಿಗೆ ಬಂದಿರುವಂತದ್ದು. ಆಯ್ತಾ? ಸೊ ಇನ್ನ ಇವತ್ತಿನ ದಿನ ಬೆಳಗ್ಗೆನೆ ನೋಟಿಫಿಕೇಶನ್ ಬಂದಿದೆ. ಸೊ ನೋಟಿಫಿಕೇಶನ್ ಬಂದ ತಕ್ಷಣ ಹೆಂಗಿದ್ರು ದೆಹಲಿಯಲ್ಲಿ ಕೂತಿದ್ದಾರೆ, ಇದರ ಚರ್ಚೆಯು ಕೂಡ ಒಂದೇ ನನಗೊಂದು ಅನುಮಾನ, ನೀವು ಅದಕ್ಕೆ ನೀವೇ ಉತ್ತರ ಕೊಟ್ಬಿಡ್ಬೇಕು. ಈಗ ಕರೆಕ್ಟ್, ಒಬ್ಬೊಬ್ಬ ಪರಿಷತ್ ಯಾರ್ಯಾರು ಆಯ್ಕೆ ಆಗ್ಬೇಕು, ರಾಜ್ಯಸಭೆಗೆ ಯಾರ್ಯಾರು ಆಗ್ಬೇಕು, ಇನ್ ಡೀಟೇಲ್ ಆಗಿ ಚರ್ಚೆ ಮಾಡಿದ್ರು ಅನ್ನೋದನ್ನೇ ನಾವು ಒಪ್ಕೊಳ್ಳೋದಿನ. ಇದರಲ್ಲಿ ಸಚಿವರ ಪಾತ್ರ ಏನಿರುತ್ತೆ, ಇದರಲ್ಲಿ MLA MLCಗಳ ಪಾತ್ರ ಏನಿರುತ್ತೆ, ಅವರೆಲ್ಲ ಯಾಕೆ ಹೋಗಿದ್ರು ದೆಹಲಿಗೆ? ಇನ್ನು ಮಾಧ್ಯಮದವ್ರು ಪ್ರಶ್ನೆ ಕೇಳಿದಾಗೆಲ್ಲ ಒಳಗೇನಾಯ್ತು ನಮ್ಗೆ ಗೊತ್ತಿಲ್ಲ, ಒಳಗೇನಾಯ್ತು ಗೊತ್ತಿಲ್ಲ. ಹಂಗಂದ್ರೆ ಒಳಗೆ ಏನ್ ನಡೆಯುತ್ತೆ ಅನ್ನೋದು ಗೊತ್ತಾಗದೇ ಇರೋ ರೀತಿಯಲ್ಲಿ ಅವ್ರು ಇರ್ತಾರೆ ಅಂದ್ರೆ ದೆಹಲಿಗೆ ಯಾಕೆ ಹೋಗ್ಬೇಕಾಗಿತ್ತು? ಬೆಂಗಳೂರಿನ KPCC ಆಫೀಸ್ ವಿಶಾಲವಾಗಿದೆ. ನಾನು ನಿಮಗೆ ಹೇಳ್ಬಿಡ್ತೀನಿ ಕೇಳಿ. 10 ರಿಂದ 15 ಜನ ಪ್ರಮುಖ ನಾಯಕರು, ಇನ್ಕ್ಲೂಡಿಂಗ್ MLCಗಳಾಗಿರ್ಬೋದು, ಹಾಲಿ ಸಚಿವರಾಗಿರಬಹುದು, MLAಗಳಾಗಿರ್ಬೋದು, ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತದ್ದು. ಯಾಕೆ? ನಾನು ಉತ್ತರ ಕೊಡ್ತಾ ಇದ್ದೀನಿ ಅದಕ್ಕೆ. ಕೆಲವೊಂದಿಷ್ಟು ಸಚಿವರು ಏನು ಬಡ್ತಿ ಮಾಡಿ ಅಂತ ಆಗಿರಬಹುದು, ಅಥವಾ ಸಿದ್ದರಾಮಯ್ಯನವರ ಜೊತೆ ಬಂದಂತ ಸಂದರ್ಭದಲ್ಲಿ ವಾಡಿಕೆ ಇದೆ, ಅದು ಒಂದು 3-4 ಜನ ಸಚಿವರು ಜೊತೆಗೆ ಯಾವಾಗ್ಲೂ ಬಂದೇ ಬರ್ತಾರೆ. ಯಾಕೆ ಅಂತಂದ್ರೆ ಬಹಳಷ್ಟು ಬಾರಿ ಇಟ್ ಇಸ್ ನಾಟ್ ಓನ್ಲಿ ಪಾರ್ಟಿ ಮೀಟಿಂಗ್, ಇಟ್ ಇಸ್ ಜನರಲಿ ಗವರ್ಮೆಂಟ್ ಮೀಟಿಂಗ್ ಕೂಡ ಆಗಿರುತ್ತೆ. ಸೊ PMO ಅಲ್ಲಿ ಸಮಯ ಕೇಳುವಂತದ್ದಾಗಿರ್ಬೋದು, ಬೇರೆ ಸಚಿವರ ಜೊತೆ ಮಾತಾಡುವಂತದ್ದಾಗಿರ್ಬೋದು, ಇದು ಕೂಡ ಆಗಿರುತ್ತೆ.
ಕೇಳಿಸ್ಕೊಳ್ಳಿ ಸ್ಮಿತಾ ಅವರೇ, ಇದು ಒಂದೇ ವಿಚಾರ. ಅಂಡ್ ಎಷ್ಟೋ ಜನ ಶಾಸಕರು ಹೋಗಿರುವಂತದ್ದು, ಬೋರ್ಡ್ ಚೇರ್ಮನ್ ಗಳು ಹೋಗಿರುವಂತದ್ದು, ಯಾಕೆ ಈ ಬಾರಿ ನಮ್ಮನ್ನ MLC ಮಾಡಿ ಅಂತ ಕೇಳೋದಿಕ್ ಹೋಗಿರುವಂತದ್ದು, ಅದೇನ್ ತಪ್ಪಲ್ಲ. ಅಂಡ್ ಎಷ್ಟೋ ಜನ ಶಾಸಕರು ಹೋಗಿರುವಂತದ್ದು ಒಂದು ವೇಳೆ ಪುನರ್ರಚನೆ ಅಥವಾ ವಿಸ್ತರಣೆ ಬಗ್ಗೆ ಚರ್ಚೆ ಆದಲ್ಲಿ ನಮ್ಮನ್ನ ಕನ್ಸಿಡರ್ ಮಾಡಿ ಅಂತ ಹೋಗಿರುವಂತದ್ದು. ಸೊ ಇದ್ರಲ್ಲಿ ಮಾಧ್ಯಮದವರೇ ಬೆಳಗ್ಗೆಯಿಂದ ಸಂಜೆ ತನಕ ಏನೋ ಆಗ್ಬಿಡುತ್ತೆ ಅಂತ ಪ್ರಸಾರ ಮಾಡ್ತಾ ಇರ್ಬೇಕಾದಾಗ ಆ ಒಂದು ಕುತೂಹಲದಿಂದ ರಾಜ್ಯದ ನಾಯಕರು ಬದಲಾವಣೆ ಆಗೋದೇ ಇಲ್ಲ ಅಂತಾನೆ ಬೆಳಗ್ಗೆಯಿಂದಾನು ಸುದ್ದಿ ಪ್ರಸಾರ ಮಾಡಿದ್ವಿ, ಯಾವುದೇ ಡಿಸಿಷನ್ ಆಗಲ್ಲ ಅಂತಾನೆ ಸುದ್ದಿ ಪ್ರಸಾರ ಮಾಡಿದ್ವಿ. ಏಕೈಕ ಪ್ರಶ್ನೆ ಏನು ಅಂತಂದ್ರೆ ಎಲ್ಲಾ ಮಾಧ್ಯಮಗಳಲ್ಲೂ ನೀವು ಭಿನ್ನವಾಗಿರಬಹುದು ಆಯ್ತಾ, ಪ್ರತಿ ಮಾಧ್ಯಮದಲ್ಲೂ ಕೂಡ ಇವತ್ತಿನ ಒಂದು ಮೀಟಿಂಗ್ ಅನ್ನ ದೇಶದಲ್ಲಿ ನಡೀತಾ ಇರುವಂತ ಅಥವಾ ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತ ಒಂದು ಮಹತ್ತರವಾದ ಮೀಟಿಂಗ್ ಅಂತ ಯಾಕೆ ಪ್ರಸಾರ ಮಾಡ್ತಾ ನಿತಿನ್ ನಬೀನ್ ಅವ್ರು ಬಂದಾಗ್ಲೂ ಮಾಡಿದ್ವಿ ಮೇಡಮ್, ನೀವು ನೋಡಿಲ್ಲ. ನಿತಿನ್ ನಬೀನ್ ಅವ್ರು ಬಂದಾಗ್ಲೂ ಕೂಡ ಪ್ರಸಾರ ಮಾಡಿದ್ವಿ, ನೀವು ನೋಡಲಿಲ್ಲ. ಬಿಕಾಸ್ ಈ ಮೀಟಿಂಗ್ ಗೆ ಇದು ರಾಜ್ಯ ಸರ್ಕಾರ, ಈ ರಾಜ್ಯದ ಮತದಾರರು ಆಯ್ಕೆ ಮಾಡಿರುವ ಸರ್ಕಾರ ಇರಲಿಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಎಷ್ಟೋ ಬಾರಿ ಕುತೂಹಲವನ್ನ ನಾವೇ ಜನರಲ್ಲಿ ಬಿತ್ತಿ ಅದಾದ ನಂತರದಲ್ಲಿ ಅದಕ್ಕೆ ಪ್ರಶ್ನೆಗಳನ್ನ ಉತ್ತರಗಳನ್ನ ಹುಡುಕಕ್ ಹೋದಾಗ ಈ ಸಮಸ್ಯೆಗಳು ಶುರು ಆಗುತ್ತೆ. ಆ ಮಾಧ್ಯಮಗಳಿಗೆ ಮುಖ್ಯಮಂತ್ರಿ ಬದಲಾಗಬೇಕು ಅಂತಂದಾಗ ಮುಖ್ಯಮಂತ್ರಿ ಅಧ್ಯಕ್ಷರು ಬದಲಾಗಬೇಕು ಅಂತಂದಾಗ ಯಾವತ್ತೂ ಕೂಡ ಅನ್ನುವಂಥದ್ದು ಮಾಧ್ಯಮಗಳ ಅಥವಾ ವಿಪಕ್ಷಗಳ ಕುತೂಹಲದಿಂದ ನಡೆಯುವಂತದ್ದಲ್ಲ. ಇದು ಬಹಳ ಹೈಕಮಾಂಡ್ ನಾಯಕರಿಗೂ ಸ್ಪಷ್ಟತೆ ಅಷ್ಟೇ ಸಾಕು. ಇಲ್ಲ, ಚಂದ್ರಶೇಖರ್ ಅವರೇ, KJ ಜಾರ್ಜ್ ಅವರು ಹೋಗಿದ್ದಾರೆ, MB ಪಾಟೀಲ್ ಅವರು ಹೋಗಿದ್ದಾರೆ, HC ಮಹದೇವಪ್ಪ ಹೋಗಿದ್ದಾರೆ, ಬೈರತಿ ಸುರೇಶ್ ಹೋಗಿದ್ದಾರೆ, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, HK ಪಾಟೀಲು, K ವೆಂಕಟೇಶ್. ಅಂದ್ರೆ ವಾಡಿಕೆ ಒಬ್ಬ ಚೀಫ್ ಮಿನಿಸ್ಟರ್ ದೆಹಲಿಯಲ್ಲಿ ಹೈಕಮಾಂಡ್ ಪಾರ್ಟಿಯ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ಲಿಕ್ಕೆ ಹೋದಾಗ ವಾಡಿಕೆಯಾಗಿ 10 ಮಿನಿಸ್ಟರ್ಗಳು ಹೋದ ಉದಾಹರಣೆ ನಿಮ್ಗೆ ಯಾವ್ದಾದ್ರು ನೆನಪಿದ್ಯಾ? ಹಿಂದೆ ನಿಮ್ ಸರ್ಕಾರ ಇರ್ತಾನೋ ಅಥವಾ ಕೇಂದ್ರದಲ್ಲಿ ನಿಮ್ ಸರ್ಕಾರ ಇದೆ, ಹಿಂಗೆಲ್ಲಾರು PM ಹೋದ ತಕ್ಷಣ ಅವ್ರ ಜೊತೆಯಲ್ಲಿ ಒಂದು 10 ಜನ ಮಿನಿಸ್ಟರ್ ಹೋಗಿದ್ದೇನಾದ್ರೂ ಇದೆಯಾ? ನಮ್ಮ ವೀಕ್ಷಕರಿಗೆ ಮರ್ತೋಗಿರ್ಬೋದು, ನೀವು ನೆನ್ಪು ಮಾಡಿ ಅಂತ. ಇಲ್ಲ, ಅದಕ್ಕೆ ಅವರು ಒಳ್ಳೆ ಉತ್ತರನ ಕೊಟ್ಬಿಟ್ರು ಕಾಂಗ್ರೆಸ್ನ ಸ್ನೇಹಿತರು. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಏನೋ ತೊಂದರೆ ಆಗಿಲ್ಲ, ಸುಮ್ಮನೆ ಹೋಗ್ಬಿಟ್ಟು ಅವರೆಲ್ಲ ಮಾತಾಡ್ಕೊಂಡ್ ಬರ್ತಾರೆ ಅಂತೇಳಿ. ಅಡ್ಮಿನಿಸ್ಟ್ರೇಷನ್ ತೊಂದರೆ ಆಗಿಲ್ವಂತೆ, ₹1 ದುಡ್ಡು ಕೊಡ್ತಿಲ್ಲ, ನಾನು ಬೆಂಗಳೂರಿಗೆ ಬಂದು ನೇಣು ಹಾಕಬೇಕು. ಯಾರು ಹೇಳಿದ್ದು? ಕಾಗವಾಡದ ಕಾಂಗ್ರೆಸ್ ಶಾಸಕ ರಾಜು ಕಾಗೆ. ಚರಂಡಿಗೆ ಒಂದು ಹಿಡಿ ಮಣ್ಣಾಕಕ್ಕೆ ಕಾಸಿಲ್ಲ ಈ ಸರ್ಕಾರದಲ್ಲಿ ಹೇಳಿದ್ಯಾರು? ಮೊಣಕಾಲ್ಮೂರ್ನ ಕಾಂಗ್ರೆಸ್ ಶಾಸಕ NY ಗೋಪಾಲಕೃಷ್ಣ ಅವರು. ಇನ್ನು 2-3 ವರ್ಷ ದುಡ್ಡೇ ಕೇಳ್ಬೇಡ್ರಪ್ಪ, ಇವ್ರು ₹1 ಕೊಡಲ್ಲ ಹೇಳಿದ್ಯಾರು? ತಿಪ್ಟೂರ್ನ ಷಡಕ್ಷರಿ ಕಾಂಗ್ರೆಸ್ನ ಶಾಸಕ RV ದೇಶಪಾಂಡೆ ಅವರು ಹೇಳಿದ್ರು, ಈ ಸರ್ಕಾರ ಗ್ಯಾರಂಟಿ ಅಂತ ಹೋಗಿ ಏನು ₹1 ಡೆವಲಪ್ಮೆಂಟ್ ಮಾಡಲ್ಲ. ಬಸವರಾಜ್ ರಾಯರೆಡ್ಡಿ ಅವರು ಏನು ಹೇಳಿದ್ರು? ಆರ್ಥಿಕ ಸಲಹೆಗಾರ ಏನು ಹೇಳಿದ್ರು? ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ನಂಬರ್ 1. ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷ ಏನ್ ಹೇಳ್ತಾರೆ? ನಿಮಗೆ ಗುಂಡಿಗೆ ಒಂದು ಹಿಡಿ ಮಣ್ಣಾಕಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ. ಇದು ಅಡ್ಮಿನಿಸ್ಟ್ರೇಷನ್ ಅದ್ಭುತವಾಗಿ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಕಾಂಗ್ರೆಸ್ MLAಗಳು, ಕಾಂಗ್ರೆಸ್ ಮಿನಿಸ್ಟರ್ಗಳು, ಕಾಂಗ್ರೆಸ್ನ AICC ಅಧ್ಯಕ್ಷ ಹೇಳಿರ್ತಕ್ಕಂಥ ಮಾತು ಅಡ್ಮಿನಿಸ್ಟ್ರೇಷನ್ ಅಂತ ಅವ್ರಿಗೆ ತೋರಿಸ್ತಾ ಇದ್ದಾರೆ. ಅದಾದ್ಮೇಲೆ ಯಾಕೆ ಡೆವಲಪ್ಮೆಂಟ್ ಮಾಡ್ತಿಲ್ಲ ಅಂದ್ರೆ ಇವು DK ಶಿವಕುಮಾರ್ ಹೇಳಿದ್ರು 2-3 ವರ್ಷ ದುಡ್ಡು ಕೇಳ್ಬೇಡ್ರಿ, ನಾವು ಗ್ಯಾರಂಟಿ ಮಾತ್ರ ಕೊಡಕ್ಕಾಗುತ್ತೆ ಅಂತೇಳಿ. ಹೋಗ್ಲಿ, ಗ್ಯಾರಂಟಿನ ಕೊಟ್ರ? ಯುವ ನಿಧಿ 5ನೇ ಗ್ಯಾರಂಟಿ, ಪಂಚ ಗ್ಯಾರಂಟಿ ಅಂದ್ರು. ಆ ಯುವ ನಿಧಿ ಈ ಸರಿ ಸತ್ತೇ ಹೋಯ್ತು. ಮಾರ್ಚ್ 31ನೇ ತಾರೀಕು ಅವ್ರಿಗೆ ಇನ್ನು ದುಡ್ಡು ಮುಗಿತ್ತು, 2 ವರ್ಷದ ಮುಗಿದಿತ್ತು. ಈ ವರ್ಷ ಕೊಟ್ಟೇ ಇಲ್ಲ ಅವ್ರಿಗೆ, ಯುವ ನಿಧಿ ಸತ್ತೋಯ್ತು. ಈಗ ನೋಡಿ, ಈಗ ಗೃಹಲಕ್ಷ್ಮಿಗೆ ಬುಡಕ್ಕೆ ಬೆಂಕಿ ಇಡ್ತಾವ್ರೆ, ಅದಾದ್ಮೇಲೆ ಗೃಹಜ್ಯೋತಿ ಬುಡಕ್ಕೆ ಬೆಂಕಿ ಇಡ್ತಾವ್ರೆ. ಇವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರು ಸೀಟ್ ಬಿಟ್ಕೊಡ್ಬಾರ್ದು, ಅದಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಬಲಿ ಕೊಡಕ್ಕೆ ಅವ್ರು ರೆಡಿ ಆಗೋಗ್ಬಿಟ್ಟಾರೆ. ಹಾಗಾಗಿ ಈ ಕಡೆಗೆ ಶಿವಕುಮಾರ್ನ ಚಿತಾವಣೆ ಇಟ್ಬಿಟ್ಟು ಬೇರೆ ಎಲ್ಲರ ಇವ್ರಿಗೂ ಕಿವಿ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. DK ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯ ಮುಂದೆ ಕೇಳ್ಬೇಕಾದ್ರೆ ಬಹಳ ಚೆನ್ನಾಗಿ ಗೊತ್ತಿತ್ತು ನಾನು ಮುಖ್ಯಮಂತ್ರಿ ಆಗಲ್ಲ ಅಂತೇಳಿ. ಆವತ್ತನೇ ಆ ಮುಗ್ಧ ಒಕ್ಕಲಿಗ ಸಮುದಾಯಕ್ಕೆ ಮೋಸ ಮಾಡಿ, ದ್ರೋಹ ಮಾಡಿ ಅವತ್ತು ಓಟ್ ಹಾಕ್ಸ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದ್ರು. ಅದು ಇನ್ನೊಂದು ಕಡೆಗೆ ಡಿಪೋಲರೈಸೇಷನ್ ಆಗಿ, ಆಂಟಿ ರಿವರ್ಸ್ ಪೋಲರೈಸೇಷನ್ ಆಗಿ ಇಡೀ ಹಿಂದೂ ಸಮುದಾಯ ಎಲ್ಲಿ ಸಿದ್ದರಾಮಯ್ಯನವರಿಗೆ ತೊಂದರೆ ಆಗುತ್ತೆ ಅಂತೇಳಿ ಸಮುದಾಯವು ಅದಕ್ಕೋಸ್ಕರ ಪೋಲರೈಸೇಷನ್ ಮಾಡಿದ್ದು. ಅದ್ರ ಅರ್ಥ ಇಡೀ ಒಕ್ಕಲಿಗ ಸಮುದಾಯಕ್ಕೆ ಇವರು ಅನ್ಯಾಯ ಮಾಡಿದ್ರು, ಇದೇ ರೀತಿ ಇಡೀ ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರು. ಅದೇ ರೀತಿ ಕಾಂಗ್ರೆಸ್ ವಕ್ತಾರ ಕೇಳ್ತೀನಿ, ಇವ್ರು ಹೇಳ್ತಾ ಇದ್ರು ಡಿಸ್ಕಷನ್ ಆಗಿಲ್ಲ, ಬೇರೆ ಡಿಸ್ಕಷನ್ ಆಗಿಲ್ಲ, ಮುಖ್ಯಮಂತ್ರಿ ಹಾಗಾದ್ರೆ ಇನ್ನು ಮುಂದೆ ಮುಖ್ಯಮಂತ್ರಿ ಚರ್ಚೆ ಆಗಲ್ಲ.
ಆಗಲ್ವಾ? ಉತ್ತರ ಹೇಳಕ್ ಹೇಳಿ. ನಾನು ಹೇಳೋ ಪ್ರಶ್ನೆ ಉತ್ತರ ಕೊಡಿ. ನಿಮ್ಗೆ ಪ್ರಶ್ನೆ ಕೇಳ್ತಿದ್ದಾರೆ ಮೇಡಮ್. ನೀವು ಹೇಳ್ತಿದ್ದೀರಲ್ಲ, ಇನ್ನು ಮುಂದೆ ಮುಖ್ಯಮಂತ್ರಿ ಚರ್ಚೆ ಆಗಲ್ವಾ? ನಿಮ್ಗೆ ಪ್ರಶ್ನೆ, ನಿಮ್ಗೆ ಪ್ರಶ್ನೆ. ಕೇಳಿಸ್ಕೊಳ್ಳಿ, ಯಾಕೆ ಎದುರ್ಕೊಂಡು ನೋಡಕ್ತೀರಾ? ಸ್ವಾತಿ ಅವರೇ, ನಿಮ್ಗೆ ಪ್ರಶ್ನೆ. ಉತ್ತರ ಹೇಳಿ. ಸ್ವಾತಿ ಅವರೇ, ನಿಮ್ಗೆ ಪ್ರಶ್ನೆ ನಿಮ್ಗೆ ಕೇಳ್ತಿದ್ದಾರೆ ಅವ್ರು, ಪ್ರಶ್ನೆ. ಕೇಳಿಸ್ಕೊಳ್ಳಿ. ನೀವು ನಿಮ್ಗೆ ಹೇಳಿದ್ರಲ್ಲ ಪ್ರಶ್ನೆ. ಮುಖ್ಯಮಂತ್ರಿ ಚರ್ಚೆ ಆಗಿಲ್ಲ ಅಂತೇಳಿ, ಇನ್ನು ಮುಂದೆ ಮುಖ್ಯಮಂತ್ರಿ ಚರ್ಚೆ ಆಗಲ್ವಾ? 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದಿಲ್ಲ. ಮುಖ್ಯಮಂತ್ರಿಗಳ ಇದು ಸ್ಟೇಟ್ಮೆಂಟ್. ಆಗೋದಿಲ್ಲ. ಸರಿ, ಸರಿ. 5 ವರ್ಷ ನಾಗೇಂದ್ರ ಬಾಬು ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಆಯ್ತು ಕಾಂಗ್ರೆಸ್ ಪಕ್ಷ statement ಇದು. ಆಯ್ತು. ನಾಗೇಂದ್ರ ಬಾಬು ಸರ್ ಹಾಗೆ ಐದು ವರ್ಷ ಅವರೇ ಮುಖ್ಯಮಂತ್ರಿ. ಪ್ಲೀಸ್ ಒನ್ ಆಫ್ಟರ್ ಅದರ್ ನೋಡಿ, ನಾನು ಹೇಳಿದ್ನಲ್ಲ, ಆಯ್ತು. ನಾಗೇಂದ್ರ ಬಾಬು ಸರ್ ಜೆಡಿಎಸ್ ವಕ್ತಾರರ ಸಮಯ. ಜೆಡಿಎಸ್ ವಕ್ತಾರರ ಸಮಯ ಸರ್. ಇವಾಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟಕ್ಕೆ ಏರ್ಲಿಕ್ಕೆ ಕೇವಲ ಸಿದ್ದರಾಮಯ್ಯ ಅನ್ನೋ ಒಂದು ಫ್ಯಾಕ್ಟರ್ ಮಾತ್ರ ಅಲ್ಲ, ಸತೀಶ್ ಜಾರಕಿಹೊಳಿ ಅನ್ನೋ ಒಂದು ಫ್ಯಾಕ್ಟರ್ ಕೂಡ ಇದೆ. ಬೆಳಗಾವಿ ಪಾಲಿಟಿಕ್ಸ್ ಸತೀಶ್ ಜಾರಕಿಹೊಳಿ ಅವರು ಬಹಳ ಪರ್ಸನಲ್ ಆಗಿ ತಗೊಂಡಿದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಶ್ಲೇಷಣಾತ್ಮಕ ವರದಿಗಳು ಪ್ರಸಾರ ಆಗಿದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಡ್ಡಗಾಲ ಹಾಕ್ತಿರೋದು ಸತೀಶ್ ಜಾರಕಿಹೊಳಿ ಅವರು ಕೂಡ ಅನ್ನೋ ಮಾತಿದೆ. ನೋಡಿ, ಈಗಾಗಲೇ ಕಳೆದ ವರ್ಷ ಅವರು ಒಂದು ಮಾತನ್ನು ಹೇಳಿದ್ರು, 50 ಅವರು ಯಾವ ಬಣದಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ತಾವು ತೀರ್ಮಾನ ಮಾಡಿ. ಮೊದಲು ಅವ್ರು ಯಾವ ಬಣದಲ್ಲಿ ಗುರುತಿಸ್ಕೊತಾ ಇದ್ದಾರೆ ಅಂತಕ್ಕಂಥ ನೋಡಿ. ಒಂದು ಎರಡನೇದು 54 ಜನ ನನ್ನ ಕಡೆ ಇದ್ದಾರೆ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ದು ಅವ್ರ ಶಿಷ್ಯರೇನೆ. ನಮ್ಮ ಕಡೆ 54 ಜನ ಇದ್ದಾರೆ ಅಂತ ಗುಂಪುಗಾರಿಕೆಯಲ್ಲಿ ಹೇಳಿದ್ದು ಅವರೇನೆ. ಈ ವಿಚಾರಗಳನ್ನ ಒಂದು ಬದಿಗಿಡೋದಾದ್ರೆ, ನಾನು ಮಾನ್ಯ ಕಾಂಗ್ರೆಸ್ ವಕ್ತಾರರಿಗೆ ಸಮಾಧಾನವಾಗಿ ಕೇಳ್ತಾ ಇದ್ದೀನಿ, ಜನಗಳು ಕೇಳಿಸ್ಕೊಳ್ಳಿ. ಇವತ್ತು ನೀವು ಆಗಲೇ ಹೇಳಿದ್ರು, ಅವರು MLA ಕೇಳೋದಕ್ಕೆ ಹೋಗಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಯಾವುದೇ ಒಂದು ಪಕ್ಷದಲ್ಲಿ ಒಂದು ಏನಾದ್ರು ಹುದ್ದೆ ಕೇಳಬೇಕಾದ್ರೆ ಅವರು ಪ್ರೋಗ್ರೆಸ್ ರಿಪೋರ್ಟರ್ನ ನೋಡ್ತಾರೆ. ಈವನ್ ಸ್ಕೂಲಲ್ಲಿ ಕೂಡ ಒಳ್ಳೆ ಪರೀಕ್ಷೆ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ. ಯಾವ ಆಧಾರದ ಮೇಲೆ ಇಲ್ಲಿ ನೀವು ಯಾವ 10 ಜನ ಹೆಸರು ಹೇಳಿದ್ರಲ್ಲ, ಈ 10 ಜನ ಉಸ್ತುವಾರಿ ತಗೊಂಡಿರೋ ಜಿಲ್ಲೆಗಳಲ್ಲಿ ಮಳೆಯಾಗಿ ಬೆಳೆ ಹಾನಿಯಾಗಿದೆ. ನೀವು ಯಾವುದೇ ಕಾರಣಕ್ಕೂ ಆ ಜಿಲ್ಲೆಗಳಿಗೆ ಹೋಗಿಲ್ಲ, ಡೆಲ್ಲಿಲಿ ಕೂತಿದ್ದೀರಾ. ಹಾಗಾದ್ರೆ ನೀವು ಯಾವ ಆಧಾರದ ಮೇಲೆ ಅವ್ರನ್ನ ಕೇಳ್ತೀರಾ? ಒಂದು ನಿಮಿಷ ಇರಬೇಕು. ಸಮುದಾಯಗಳ ಬಗ್ಗೆ ಮಾತಾಡೋದು ಇಟ್ಟಾಳವರು ಕೂಡ ಸಮುದಾಯದ ವಿಚಾರದಲ್ಲಿ ಹೇಳಿದ್ರು. ನೋಡಿ, ಅವತ್ತು ಯಾವತ್ತು JDS ಮತಗಳು ಯಾವೊಂದು ಮೈಸೂರು ಭಾಗದಲ್ಲಿತ್ತು, ಅಲ್ಲೂ ಕೂಡ ಸಮುದಾಯ ಒಂದು ಹೇಳಿದ್ರು, ನಮ್ಮ ಸಮುದಾಯದಿಂದ ಇನ್ನೊಬ್ಬರು ಬಂದರೆ ಕೂಡ ಒಂದು ಅವಕಾಶ ಸಿಕ್ದಂಗೆ ಆಗುತ್ತೆ ಅಂತೇಳಿ ಜಾತ್ಯತೀತ ಜನತಾದಳದಲ್ಲಿ ಇರ್ತಕ್ಕಂಥ ಕೆಲವು ಜನ ಆ ವೋಟರ್ನ ಆ ಕಡೆ ಟ್ರಾನ್ಸ್ಫರ್ ಮಾಡಿದ್ರು, ಪೆನ್ನು ಪೇಪರ್ ಕೊಡಿ ಅಂತೇಳಿ. ಇವತ್ತು ಆ ಸಮುದಾಯಕ್ಕೆ ಇವತ್ತಿನವರೆಗೂ ಆನ್ಸರ್ ಕೊಟ್ಟಿಲ್ಲ. ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತಾ ಇದ್ದೀನಿ. ಇವತ್ತು ಇಷ್ಟು ದೊಡ್ಡ ಮೀಟಿಂಗು 6 ಗಂಟೆಗಳ ಕಾಲ 5 ಗಂಟೆಗಳ ಕಾಲ ಯಾಕಾಗಿದೆ ಅಂತಂದ್ರೆ, ಕೊಟ್ಟಿರ್ತಕ್ಕಂಥ ಟೈಮು ಮೀರೋಗಿದೆ. ಏನಾದರೂ ಕೊಡ್ದಂಗಿದ್ರೆ, ಬೇರೆ ಬೆಳವಣಿಗೆಗಳು ಏನಾದರೂ ಸೀರಿಯಸ್ ಆಗಿದ್ರೆ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದಕ್ಕೆ ಸೀರಿಯಸ್ ಮೀಟಿಂಗ್ ಇವತ್ತು ಮಾಡ್ತಾ ಇರ್ತಕ್ಕಂಥ ಸ್ಪಷ್ಟ. ನೀವ್ ಹೇಳ್ಕೊಂಡಿರೋದೇ 2 ವರ್ಷ ಅಂತಕ್ಕಂಥದ್ದು ಹೇಳೋದು ನೀವು, ನಾವೆಲ್ಲ ಹೇಳಿರೋದು. ನಿಮ್ಮ ನಾಯಕರುಗಳು 3 ಸತಿ ಹೇಳಿದ್ರು ಮೇಡಮ್ ಒಂದು ಮಾತು. ನೋಡಿ, ಇವ್ರಿಗೆ ಶಿಸ್ತಿಲ್ಲ ಅನ್ನೋದಕ್ಕೆ ರಾಜಣ್ಣ ನಿನ್ನೆ ಏನ್ ಹೇಳ್ತಾರೆ, ಕಾಂಗ್ರೆಸ್ ನಾಯಕರು ಏನೋ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಸಿದ್ದರಾಮಯ್ಯ ರಿಸೈನ್ ಮಾಡ್ತಾರೆ ಕೂಡ ಅಂತ ಯಾರು ಹೇಳಿದ್ರು ಅವ್ರಿಗೆ? ಹಾಗಾದ್ರೆ ರಾಜಣ್ಣ ಅವರು ಆಯ್ತು. ರಾಜಶೇಖರ್ ಸರ್, ರಾಜಶೇಖರ್ ಸರ್, ಸಮುದಾಯದ ವಿಚಾರ ಇಬ್ಬರಿಗೂ ಸಮಯ ಕೊಟ್ಟಿದ್ದೀನಿ. ಇಬ್ಬರಿಗೂ ವಾಯ್ಸ್ ಮ್ಯೂಟ್ ಇರಲಿ. ರಾಜಶೇಖರ್ ಅವರ ವಾಯ್ಸ್ ಮಾತ್ರ ಆನ್ ಇರಲಿ. ರಾಜಶೇಖರ್ ಅವ್ರ ವಾಯ್ಸ್ ಮಾತ್ರ ಆನ್ ರಾಜಶೇಖರ್ ಅವ್ರ ವಾಯ್ಸ್ ಮಾತ್ರ ಆನ್. ನಿಮ್ಮಿಬ್ಬರದು ಧ್ವನಿ ಹೋಗ್ತಾ ಇಲ್ಲ. ನಿಮ್ಮಿಬ್ಬರದು ಧ್ವನಿ ಹೋಗ್ತಾ ಇಲ್ಲ. ಕೈಂಡ್ಲಿ ಕಾಮ್ ಡೌನ್. ರಾಜಶೇಖರ್ ಅವರೇ, JDS ವಕ್ತಾರರು ಸಮುದಾಯಗಳ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತೆ. ಸತೀಶ್ ಜಾರಕಿಹೊಳಿ ಅವ್ರದ್ದು ಸಮುದಾಯವಾರ ನಾವು ಚರ್ಚೆ ಮಾಡ್ಬಿಡೋಣಪ್ಪ. ST ನಾವು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯ ಲೆಕ್ಕ ಹಾಕೊಂಡ್ರೆ 15 ST ಮೀಸಲು ಕ್ಷೇತ್ರಗಳಲ್ಲಿ ಸ್ಟ್ರೈಕ್ ರೇಟ್ ಸರ್ 90% ಅಪ್ ಟು 15ರಲ್ಲಿ 14 ಕ್ಷೇತ್ರಗಳನ್ನ ಗೆಲ್ಲಿಸ್ಕೊಂಡು ಬರುವಲ್ಲಿ ಕಾಂಗ್ರೆಸ್ ಪಕ್ಷ ಯಶಸ್ವಿ ಆಯಿತು. ನೋ ಡೌಟ್ ಸತೀಶ್ ಜಾರಕಿಹೊಳಿ ಅವರ ಪ್ರಮುಖ ಪಾತ್ರ ಇದೆ. ಬೈ ಎಲೆಕ್ಷನ್ ಶಿಗ್ಗಾವಿ, ಬಾಗಲಕೋಟೆ ದೊಡ್ಡ ಉದಾಹರಣೆ. ಹಾಗಾದ್ರೆ ಯಾಕೆ ಕೇಳಬಾರ್ದು ಸತೀಶ್ ಜಾರಕಿಹೊಳಿ ಇವರು? ನೀವು ಹೇಳ್ತಿದ್ದು ಕರೆಕ್ಟ್ ಇದೆ, ಮುಂದುವರಿಸಬಹುದು ನಿಮ್ಮ ವಾದನ. ಮೇಡಮ್, ಈಗಾಗಲೇ ಬರೀ ಕೇವಲ 15 ಮೀಸಲು ಕ್ಷೇತ್ರಗಳಲ್ಲಿ ನೀವು ಹೇಳಿದ ಹಾಗೆ 14 ಪರಿಶಿಷ್ಟ ಪಂಗಡದ ಕ್ಷೇತ್ರದಿಂದ ವಾಲ್ಮೀಕಿ ಸಮಾಜದವರು ಒಂದೇ ಏಕಮುಖಿಯಾಗಿ ಕಾಂಗ್ರೆಸ್ ವಾಲ್ಮೀಕಿ ಸಮಾಜ ನನಗೆ ಬೆಂಗಳೂರದವರು ಅಲ್ಲೇ ಕುಂತು ಬರೀ ನೀವೇ ಮಾತಾಡ್ತಾ ಹೋದ್ರೆ ಉತ್ತರ ಕರ್ನಾಟಕದವರು ನಮಗಾದ್ರೂ ಮಾತಾಡಕ್ಕೆ ಅವಕಾಶ ಕೊಡಿ. ಇಲ್ಲಿ ಬರೀ ನೀವೇ ಮಾತಾಡ್ತಾ ಹೋದ್ರೆ ಚರ್ಚೆಗೆ ನಮಗೂ ಅವಕಾಶ ಕೊಡಬೇಕು. ಈಗಾಗಲೇ ಅನೇಕರು ಅಲ್ಲಿ ಆ ಪಕ್ಷದವರು ಹೇಳಿದ್ರು. ಈಗ
ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರದ ಬಗ್ಗೆ ಕೆಲವೊಂದು ಜನ ಅಲ್ಲಿ ಹೇಳಿದ್ರು, ಆ ಶಾಸಕರು ಆ ಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಬಗ್ಗೆ ಟೀಕೆನೆ ಮಾಡಿದ್ದಾರೆ, ಯಾವುದೇ ಡೆವಲಪ್ಮೆಂಟ್ ಕೆಲಸ ಆಗ್ತಿಲ್ಲ ಅಂತ ಹೇಳಿ. ನಾನು ಒಂದು ಖಡಾಖಂಡಿತವಾಗಿ ಹೇಳ್ತೇನೆ, ಈ ರಾಜ್ಯದಲ್ಲಿ ಅಭಿವೃದ್ಧಿಯ ಪರ್ವ ಅದು ಬರೀ ರಸ್ತೆ ಚರಂಡಿಗಳು ಅಲ್ಲ, ಅವರಲ್ಲಿ ಏನಿದೆ ಅಂತಂದ್ರೆ ಈ ರಾಜ್ಯದ ಕಟ್ಟ ಕಡೆಯ ಬಡವರು, ಹೆಣ್ಣು ಮಕ್ಕಳು, ದಲಿತರು, ಹಿಂದುಳಿದವರು, ಮಧ್ಯಮ ವರ್ಗದ ಮಕ್ಕಳು, ಹೆಣ್ಣು ಮಕ್ಕಳು, ವಿಧವೆಯರು, ವೃದ್ಧರು ಎಲ್ಲರಿಗೂ ಕೂಡ ಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿ ಬರ್ತಾ ಇದೆ. ಅಂಗಡಿ ಮುಖಾಂತರ ಅಕ್ಕಿ ದೊರೆತಾ ಇದೆ. ಅನೇಕ ಯೋಜನೆಗಳನ್ನ ಸಿದ್ದರಾಮಯ್ಯ ಸರ್ಕಾರ ತಂದಿದೆ. ಆದ್ರಿಂದ ಯಾರಿಗೆ ಈ ಒಂದು ಕಾಮಗಾರಿಯಲ್ಲಿ ಟೆಂಡರ್ ನಲ್ಲಿ ಅವರ ಕಾಮಗಾರಿ ಅವರ ಕ್ಷೇತ್ರಗಳಿಗೆ ದುಡ್ಡು ಸಿಗಲಿಲ್ಲ, ಕಮಿಷನ್ ಸಿಗಲಿಲ್ಲ ಅಂತ ಒಂದು ಕೆಲವರದ್ದು ನೋವು ಬಿಟ್ರೆ ಇಡೀ ರಾಜ್ಯದಲ್ಲಿ ಮಧ್ಯಮ ವರ್ಗದವರು ಎಲ್ಲಾ ಹೆಣ್ಣು ಮಕ್ಕಳು ಎಲ್ಲಾ ಯೋಜನೆಗಳ ಲಾಭವನ್ನು ಪಡೆದು ಬಹಳ ಖುಷಿಯಾಗಿದ್ದಾರೆ. ಕರ್ನಾಟಕದಲ್ಲಿ ಅಭಿವೃದ್ಧಿಯ ಪರ್ವ. ಅದರಿಂದ ಕೆಲಸ ಆಗಲಿಲ್ಲ ಅನ್ನೋದು ಕೆಲವರ ವಿಷಾದ ಇರಬಹುದು, ಆದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ರಾಜ್ಯದಲ್ಲಿ ಅಭಿವೃದ್ಧಿಯ ಪರ್ವ, ಜನರ ಮುಖದಲ್ಲಿ ಮಂದಹಾಸ ಇದೆ. ಕಟ್ಟ ಕಡೆ ಬಡವರು ಕೂಡ 2,000 ರೂಪಾಯಿ ಪಡೆದು ಇವತ್ತು ಬಹಳ ಹೆಣ್ಮಕ್ಳು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ನಿರಾಸೆನಾ ಅಥವಾ 2028ರವರೆಗೆ ಶಾಶ್ವತ ನಿರಾಸೆನಾ? ಸರ್, ಈ ಬಾಡಿ ಲ್ಯಾಂಗ್ವೇಜ್ ರೀಡಿಂಗ್ ಕೆಲವೊಂದು ಬಾರಿ ರಿವರ್ಸ್ ಕೂಡ ಆಗುತ್ತೆ. ಬಟ್ ಇವತ್ತಿನ ಅಬ್ಸರ್ವೇಷನ್ ಹೇಳ್ತೀನಿ, ಲಿಫ್ಟ್ ಒಳಗೆ ಹೋಗ್ಬೇಕಾದ್ರೆ ಥಮ್ಸ್ ಅಪ್ ತೋರಿಸ್ತಾ ಇದ್ರು. ಅದೇನು ಅನ್ಸ್ತೋ ಏನೋ ಗೊತ್ತಿಲ್ಲ, ವಾಪಸ್ ಬಂದು ಲಿಫ್ಟ್ನ ಡೋರ್ನ ಲಿಟ್ರಲಿ ಹೋಲ್ಡ್ ಮಾಡಿ ಆಚೆ ಬಂದು ನಾನೇನು ತೋರಿಸಿಲ್ಲ, ನಾನೇನು ಮಾತಾಡಿಲ್ಲ, ಇದನ್ನ ದಯವಿಟ್ಟು ಪ್ರಸಾರ ಮಾಡಬೇಡಿ ಅಂದ್ಬಿಟ್ರು. ಈಗ ಸ್ಕ್ರೀನೆಲ್ಲ ವಿಜುವಲ್ ಹೋಗ್ತಾ ಇದೆ. ಹೆಂಗ್ ಗಮನಿಸಬೇಕು ಸರ್? ಇಫ್ ನಾಟ್ ಬಾಡಿ ಲ್ಯಾಂಗ್ವೇಜ್, ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲಿ ಆಗ್ತಾ ಇರುವ ಈ ಬೆಳವಣಿಗೆಗಳನ್ನು ಹೆಂಗ್ ಗಮನಿಸಬೇಕು? ಅಲ್ಲ, ಪಕ್ಷದ ಜೊತೆಯಲ್ಲಿ ಕರ್ನಾಟಕ ಜನತೆ ಜೊತೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಗೊಂದಲ ಹೆಚ್ಚಾಗಿದೆ. ಹೀಗಾಗಿ ಆ ಗೊಂದಲದ ಮನಸ್ಥಿತಿಯಿಂದ ಆ ರೀತಿಯ ನಡವಳಿಕೆ ಮತ್ತು ಮಾತುಗಳು ಬರ್ತವೆ. ಒಂದು, ಆ ಗೊಂದಲ ಏನಕ್ಕಿದೆ ಅಂದರೆ, ನಾಳೆ ದಿನ ಯಾವ ಒಕ್ಕಲಿಗ ಸಮುದಾಯದ ಎದುರುಗಡೆ ಹೋಗಿ ನನಗೊಂದು ಪೆನ್ನು ಪೇಪರ್ ಕೊಡಿ, ನಾವು ಹಿಂದೆ ಕುಮಾರಸ್ವಾಮಿ ಅವ್ರಿಗೆ ಆಶೀರ್ವಾದ ಮಾಡಿದ್ರಿ, ನನಗೂ ಒಂದ್ಸರ್ತಿ ಆಶೀರ್ವಾದ ಮಾಡಿ ಅಂತ ಮತಗಳನ್ನ ತೆಗೆದುಕೊಂಡು ಬಂದ್ರಲ್ಲ, ಆ ಒಂದು ಸಮುದಾಯಕ್ಕೆ ಹೇಗೆ ಎದುರುಗೊಳ್ತಾರೆ, ಹೇಗೆ ಅವ್ರಿಗೆ ಮುಖ ತೋರಿಸ್ತಾರೆ, ಅದು ಒಂದು ದೊಡ್ಡ ಅವ್ರಿಗೆ ಒಂದು ಸವಾಲಾಗಿ ಪರಿಣಮಿಸ್ತದೆ. ಇನ್ನೊಂದು ಏನಪ್ಪ ಅಂದರೆ, ಕಾಂಗ್ರೆಸ್ನ ದೊಡ್ಡ ಇವತ್ತಿನ ಯಕ್ಷ ಪ್ರಶ್ನೆ 2028 ವಿಚಾರ ಆಮೇಲೆ ಬರೋಣ. ಈಗ ಸದ್ಯಕ್ಕೆ ಕಾಂಗ್ರೆಸ್ ಇಡೀ ಕರ್ನಾಟಕಕ್ಕೆ ಕೊಡಬೇಕಾದ ಒಂದು ಉತ್ತರ, ಅಹಿಂದ ವರ್ಗ ಬಿಟ್ಟರೆ ಬೇರೆ ಯಾರು ಇಲ್ಲಿ ಮುಖ್ಯಮಂತ್ರಿ ಆಗೋ ಹಾಗಿಲ್ವ ಇನ್ನು ಮುಂದೆ ಕೇವಲ ಅಹಿಂದ ವರ್ಗದವ್ರಿಗೆ ಮಾತ್ರ ಅಧಿಕಾರವಾ? ಮತ್ತೆ ಪಕ್ಷಕ್ಕಾಗಿ ಶ್ರಮಿಸಿದಂತೆ ಬೇರೆ ವರ್ಗಗಳ ನಾಯಕರುಗಳಿಗೆ ಯಾವುದೇ ಅವರ ಪ್ರಯತ್ನಕ್ಕೆ ಅಥವಾ ಅವರ ಪ್ರಾರ್ಥನೆಗೆ ಇದೆಲ್ಲವನ್ನ ಸ್ಪಷ್ಟಗೊಳಿಸಬೇಕಾಗ್ತದೆ. ಯಾಕಂದ್ರೆ ನೀವು ಹೇಳ್ತಿರೋದು ಕಾಂಗ್ರೆಸ್ ಹೈಕಮಾಂಡ್ ಉತ್ತರ ಕೊಡಬೇಕು ಅಂತ ಅವ್ರು ಹೇಳಿದ್ದಾರೆ. ಕೇಳಿಸ್ಕೊಳ್ಳೋಣ, ಪೂರ್ತಿ ಕೇಳಿಸ್ಕೊಳ್ಳೋಣ. ಬೇರೆಯವ್ರಿಗೆ ಅವಕಾಶ ಕೊಡಿ. ಮಾತ್ರ ವಾಯ್ಸ್ ಆನ್ ಇಟ್ನಾಳ್ ಸರ್, ಕಂಟಿನ್ಯೂ ಮಾಡಿ ಸರ್ ಪ್ಲೀಸ್. ಈಗ ಸಿದ್ದರಾಮಯ್ಯ ಅವ್ರಿಗೆ ಒಂದು ಮಾತನ್ನ ಹೇಳಿ, ಡಿ.ಕೆ. ಶಿವಕುಮಾರ್ ಒಂದು ಮಾತನ್ನ ಹೇಳಿ, ಹೈಕಮಾಂಡ್ ಹೇಗೋ ಒಂದು ಮಾತನ್ನ ಹೇಳಬಹುದು. ಅದ್ರ ಸಮುದಾಯಕ್ಕೆ ಹೇಗೆ ಹೇಳ್ತೀರಿ? ಯಾಕಂದ್ರೆ ಇಲ್ಲಿ ಎಲ್ಲ ಸಮುದಾಯಗಳನ್ನು ನೀವು ಬ್ಯಾಲೆನ್ಸ್ ಮಾಡದೆ ಹೋದ್ರೆ ಒಂದು ರಾಜಕೀಯ ಪಕ್ಷವಾಗಿ ಸೋತಂತಾಗ್ತದೆ. ಇಲ್ಲಿ ಕರ್ನಾಟಕ ಮತ್ತು ಭಾರತದ ರಾಜಕಾರಣದಲ್ಲಿ ಧರ್ಮ ಮತ್ತು ಜಾತಿ ಬಹಳ ಮುಖ್ಯ ಪಾತ್ರ ವಹಿಸ್ತವೆ. ಎಲ್ಲ ಸಮುದಾಯಗಳನ್ನು ನೀವು ಬ್ಯಾಲೆನ್ಸ್ ಮಾಡದೆ ಹೋದ್ರೆ ಕಾಂಗ್ರೆಸ್ನ ರಾಜಕಾರಣ ಕೇವಲ ಸಿದ್ದರಾಮಯ್ಯನವರು ಮಾತ್ರ ಈ ಕರ್ನಾಟಕದ ನಾಯಕರ ಅನ್ನೋ ಒಂದು ಬೇರೆ ರೀತಿಯ ಪ್ರಶ್ನೆ ಕರ್ನಾಟಕ ಜನತೆಯಲ್ಲಿ ಹುಟ್ಟಿಬಿಟ್ರೆ, ಅದಕ್ಕೆ ಅನುಗುಣವಾಗಿ ಬಿಜೆಪಿ ಬೇರೆ ಏನಾದ್ರು ಸ್ಟ್ರಾಟಜಿ ಮಾಡಿಬಿಟ್ರೆ ಇಲ್ಲಿ ಕಷ್ಟ ಇದೆ. ಆಮೇಲೆ ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗದೆ ಹೋದ್ರೆ 2028ಕ್ಕೆ ಏನಾಗ್ಬೋದು? ಅಲ್ಲ, ಇದಕ್ಕೆ ನಾನು ಅಡಾಪ್ಟ್ ಮಾಡ್ತೀನಿ. ಅದೇ ನ್ಯಾರೇಟಿವ್ ಈಗ ನಾವು ಬರ್ತಾರೆ, ಇಲ್ಲ ನೀವು ಕುಮಾರಸ್ವಾಮಿ ಅವ್ರು ಕೈ ಬಿಟ್ಟಿದ್ರಪ್ಪ ಒಕ್ಕಲಿಗರೇ, ನಾವು ಕುಮಾರಸ್ವಾಮಿ ಕರ್ಕೊಂಬಂದು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕಾ ಮಂತ್ರಿ ಮಾಡಿದ್ವಿ, ನೀವು ಡಿ.ಕೆ. ಶಿವಕುಮಾರ್ ಗೆಲ್ಸಿದ್ರಿ, ಅವ್ರನ್ನ ನೋಡಿ ಕಾಂಗ್ರೆಸ್ ಹೇಗೆ ಎಷ್ಟು ಹೀನಾಯವಾಗಿ ನಡೆಸ್ಕೊಂಡಿತ್ತು ಅನ್ನೋ ನ್ಯಾರೇಟಿವ್ ಇರ್ತದೆ. ಆಮೇಲೆ ಆ ನ್ಯಾರೇಟಿವ್ಗೆ ಅನುಗುಣವಾಗಿ ವಾಸ್ತವ ಇರ್ತದೆ.
ಜೊತೆಗೆ ಈ ಗ್ಯಾರಂಟಿ ರಾಜಕಾರಣದಿಂದ ಅಷ್ಟೊತ್ತಿಗೆ ನಿಮ್ಮ ಬೊಕ್ಕಸ ಅನೇಕ ಮತ್ತೆ ಡಿ ಕೆ ಶಿವಕುಮಾರ್ ಬನ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಶಕ್ತಿ ಇದೆಯಲ್ಲ, ಆ ಚಂದ್ರಶೇಖರ್ ಅವ್ರಿಗೆ ಪ್ರಶ್ನೆ, ಸ್ವಾತಿ ಅವರಿಗೆ ರೆಸ್ಪಾಂಡ್ ಮಾಡ್ಲಿ. ಚಂದ್ರಶೇಖರ್ ಅವ್ರಿಗೆ ಪ್ರಶ್ನೆ, ಸ್ವಾತಿ ಅವ್ರು ರೆಸ್ಪಾಂಡ್ ಮಾಡ್ಲಿ. ಸರ್, ರಾಜ್ಯಸಭಾ ಚುನಾವಣೆ ಆಗೋವರೆಗೂ ಸದ್ಯಕ್ಕೆ ಯಥಾಸ್ಥಿತಿ, ಆಮೇಲೆ ಇನ್ನೊಂದು ರೌಂಡಿನ ಮಾತುಕತೆ ಅಂತ ಕೂಡ ನಮಗೆ ಮಾಹಿತಿ ಬರ್ತಾ ಇದೆ. ಅದಾದ ತಕ್ಷಣ ಪರಿಷತ್ ಚುನಾವಣೆ ಬರುತ್ತೆ. ಪರಿಷತ್ ಚುನಾವಣೆ ಆಗ್ತಾ ಇದ್ದಂಗೆ SIR ಹೀಟಪ್ ಆಗುತ್ತೆ. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರ ಕನಸೇನಾ ಅಂತ. ಅಲ್ಲ, ಯಾಕೆಂತೇಳಿ ನೋಡಿ, ಹಿಟ್ನಾಳ್ ಅವರು ಟೆಕ್ನಿಕಲ್ ಪಾಯಿಂಟ್ ಹೇಳಿದ್ರು. ಏನಂತ ಹೇಳಿದ್ರೆ, ಅಹಿಂದ ಅವ್ರನ್ನ ಬಿಟ್ಟು ಕರ್ನಾಟಕದಲ್ಲಿ ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕಾಗಲ್ವಾ ಅಂತೇಳಿ. ಕಾಂಗ್ರೆಸ್ ಮಟ್ಟಿಗೆ ಯೋಚನೆ ಮಾಡೋಕ್ಕಾದ್ರೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಡೀ ದೇಶದಲ್ಲಿ ಅಹಿಂದ ಮತ್ತೆ SC ST ಗಳ ವಿಷಯ ಮಾತಾಡ್ತಿರ್ತಕ್ಕಂಥ ಕಾಂಗ್ರೆಸ್ಗೆ 4 ರಾಜ್ಯದಲ್ಲಿ ಇವತ್ತು ಅಧಿಕಾರ ಇದೆ. ಅದರಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಸುಖವಿಂದರ್ ಸಿಕ್ಕು ರಜಪೂತ್ ಮುಂದುವರೆದ ಸಮುದಾಯದವರು, ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಮುಂದುವರೆದ ಸಮುದಾಯದವರು, ಕೇರಳದಲ್ಲಿ VD ಸತೀಶನ್ ನಾಯರ್ ಸಮುದಾಯ ಮುಂದುವರೆದ ಸಮುದಾಯದವರು. ಇಡೀ ದೇಶದಲ್ಲಿ ಇರ್ತಕ್ಕಂತಹ 4 ರಾಜ್ಯದಲ್ಲಿ 3 ರಾಜ್ಯ ಮುಂದುವರೆದ ಸಮುದಾಯ ಕೊಟ್ಟು ಇರ್ತಕ್ಕಂಥ ಒಂದೇ ಒಂದು ಹಿಂದ ಸ್ಥಾನವನ್ನು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಇವತ್ತು ಅದನ್ನು ಕಿತ್ಕೊಂಡು ಶಿವಕುಮಾರ್ ಅವ್ರಿಗೆ ಕೊಟ್ರೆ ಇವ್ರು ಬಾಯಿ ಬಿಟ್ಟು ಹೇಳಲಿಕ್ಕೆ ಆಗೋದಿಲ್ಲ. OBC SC ಹೇಳ್ಕೊಂಡು SC ST ಹೆಚ್ಚಳಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಟೆಕ್ನಿಕಲ್ ಆಗಿ ಮಾತಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಹಿಂದಿಂದ ಆಚೆ ಕಡೆಗೆ ಹೋದೆ. ಅದೇ ವಿಷಯಕ್ಕೆ ಇವರು KN ರಾಜಣ್ಣ ಅವರು ಹೇಳಿದ್ದು, ಇವ್ರು ಹೋದ್ರೆ ಪರಮೇಶ್ವರ್ ಆಗ್ಬೇಕು ಅಂತ ಹೇಳಿ. ಅದು ಪರಮೇಶ್ವರ್ ಟೆಕ್ನಿಕಲ್ ಆಗಿ ಮಾತಾಡ್ತಿದ್ದೀನಿ, ಯಾಕೆ ಮಾತಾಡ್ತೀನಿ ಆಯ್ತಲ್ಲ. ನೋಡಿ, ಇವತ್ತು ಇದೇ ಬಿಜೆಪಿ ಒಬ್ಬ OBC ಅವ್ರನ್ನ ಎಕ್ಸ್ಟ್ರೀಮ್ OBC ಅವ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡಿದೆ. 22 ರಾಜ್ಯಗಳು 16 ರಾಜ್ಯಗಳಲ್ಲಿ ನಾವು ಆಲ್ಮೋಸ್ಟ್ 13 ರಾಜ್ಯದಲ್ಲಿ OBCಗಳು ಮುಖ್ಯಮಂತ್ರಿಗಳಾಗಿದ್ದಾರೆ, SC STಗಳು ಮತ್ತೆ ಟ್ರೈಬಲ್ಗಳು ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು ಇರ್ತಕ್ಕಂಥ ಒಂದೇ ಒಂದು ಕಾಂಗ್ರೆಸ್ಗೆ ನಾಳೆ OBC ಎಷ್ಟು ಪಡ್ಕೊಂಡಿರಿ, ಕರೆಕ್ಟ್ ಆಗಿ ಹೇಳಿದ್ರು. ನೋಡಿ, ಆಯ್ತು ಚಂದ್ರಶೇಖರ್ ಸರ್ ಭಾಷೆ ಬಗ್ಗೆ ಸ್ಕ್ರೀನ್ ಅಲ್ಲಿ ಇರ್ಲಿ. ಸ್ವಾತಿ ಅವರೇ, ನಿಮ್ಗೆ ಪ್ರಶ್ನೆ ಕರೆಕ್ಟು. ಜಾತಿ ಆಧಾರದ ಮೇಲೆ ರಾಜಕಾರಣ ಮಾಡಬಾರ್ದು ಅಂತ ನೀವು ಹೇಳ್ತಿದ್ದೀರಿ. ಮಾಧ್ಯಮದಲ್ಲಿ ಎಷ್ಟು ಜನ OBC ಅವರು ಇದ್ದಾರೆ, ಮಿಲಿಟರಿಯಲ್ಲಿ ಎಷ್ಟು ಜನ OBC ಅವರು ಇದ್ದಾರೆ, ಬ್ಯೂಟಿ ಪೇಜೆಂಟ್ ನಲ್ಲಿ ಎಷ್ಟು ಜನ OBC ಅವರು ಇದ್ದಾರೆ. ಹೌದು ಸರ್, ನಾನು ಅದನ್ನ ಶುರುವಲ್ಲೇ ಹೇಳ್ಬಿಟ್ಟೆ. ಹಿಂಗ್ ಲೆಕ್ಕ ಹಾಕ್ತಾ ಇರುವ ರಾಹುಲ್ ಗಾಂಧಿ ಅವರಿಗೆ ನಾಳೆ ದಿನ ಇದೇ OBC ಕ್ಯಾಂಪೇನ್ ಮಾಡ್ತಿರುವಾಗ ನಿಮ್ಮ ಆಡಳಿತ ಇರ್ತಕ್ಕಂಥ ರಾಜ್ಯಗಳಲ್ಲಿ ಎಷ್ಟು ಜನ OBC ಚೀಫ್ ಮಿನಿಸ್ಟರ್ ಇದ್ದಾರೆ ಅಂದಾಗ ಉತ್ತರ ಕೊಡೋದು ಕಷ್ಟ ಆಗುತ್ತೆ ಮೇಡಮ್. ಸ್ಮಿತಾ ಅವರೇ, ಒಂದು ವಿಚಾರ ಬಹಳ ಸ್ಪಷ್ಟ. ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿರುವಂತಹ OBC ನರೇಟಿವ್ಗೂ ಇವತ್ತಿನ ದಿನ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ OBC ನರೇಟಿವ್ಗೂ ಬಹಳ ವ್ಯತ್ಯಾಸ ಇದೆ. ಕರ್ನಾಟಕದಲ್ಲಿ ನೀವು ಸಿದ್ದರಾಮಯ್ಯನವರು ಓರ್ವ OBC ಲೀಡರ್ ಅನ್ನೋ ಕಾರಣಕ್ಕೆ ಅವರು 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದ, ಅಥವಾ ಅವರ ಪಾಪ್ಯುಲಾರಿಟಿ ಮೇಲೆ ಮುಖ್ಯಮಂತ್ರಿ ಆಗಿದ್ದಂತದ. ಆ ಬ್ರಾಹ್ಮಣರನ್ನ ದಿನೇಶ್ ಗುಂಡೂರಾವ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಇದೇ ಕಾಂಗ್ರೆಸ್ ಸರ್ಕಾರ, ವೀರೇಂದ್ರ ಪಾಟೀಲ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಇದೇ ಕಾಂಗ್ರೆಸ್ ಸರ್ಕಾರ, ಬಂಗಾರಪ್ಪನವರಾಗಿರ್ಬೋದು, SM ಕೃಷ್ಣ ಅವರಾಗಿರ್ಬಹುದು. ಸೊ ಈ ರೀತಿಯಾದ ಯಾವುದೇ ಸಮುದಾಯದ ಹಿಡಿತ ಇಲ್ಲದೆ ಇರುವಂತಹ ಧರ್ಮ್ ಸಿಂಗ್ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ಕೊಲಿಷನ್ ಸರ್ಕಾರ ರಿಸಲ್ಟ್ ಒಂದ್ಸತಿ ಸ್ಕ್ರೀನ್ ಮೇಲೆ ತಂದ್ಬಿಟ್ರೆ, ಇವತ್ತು ನಾವು KPCC ಅಧ್ಯಕ್ಷರಾಗ್ತಾರ ಅಥವಾ ಆಗಬೇಕಾ ಸತೀಶ್ ಜಾರಕಿಹೊಳಿ ಅವರು ಅಂತಂದ್ರೆ, ರಾಜಶೇಖರ್ ಸರ್ 64% ಜನ ಹೌದು ಅಂತ ಉತ್ತರ ಕೊಟ್ಟಿದ್ದಾರೆ, 29% ಜನ ಇಲ್ಲ ಅಂತ ಹೇಳಿ. ಬಟ್ ಆಸ್ ಇಟ್ನಾಳ್ ಸರ್ ಟೋಲ್ಡ್, ಇದು ಆನ್ ಗೋಯಿಂಗ್ ಇಶ್ಯೂ. ಇವತ್ತಿಗೆಲ್ಲ ಮುಗ್ದಂಗಂತೂ ಕಾಣ್ತಾ ಇಲ್ಲ. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಗಳು ದೆಹಲಿಯಿಂದ ಬರ್ತಾ ಇರುತ್ತೆ. ಇವತ್ತಿನ ಚರ್ಚೆಗೆ ನನಗೆ ಸಮಯ ಇದೆ, ಇಷ್ಟೇನೆ. ಕಾದ್ ನೋಡೋಣ, ದೆಹಲಿ ಮೂಲಗಳಿಂದ ಮತ್ತಷ್ಟು ಮಗದಷ್ಟು ಮಾಹಿತಿಗಳು ಇವತ್ತಿನ ಈ ಸುದೀರ್ಘ 6 ಗಂಟೆಗಳ ಸಭೆಯ ಬಗ್ಗೆ, ಚರ್ಚೆಯ ಬಗ್ಗೆ, ಮೀಟಿಂಗ್ಗಳ ಬಗ್ಗೆ ಬರಬಹುದೇನೋ. ರಿಪಬ್ಲಿಕ್ ಕನ್ನಡದಲ್ಲಿ ಅಪ್ಡೇಟ್ಗಳನ್ನು ಗಮನಿಸ್ತಾರೆ ಅಂತ ಹೇಳ್ತಾ ಧನ್ಯವಾದ ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಸ್ವೀಟೆಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH